तत्पुरुषाय विद्महे Every moment has led us to this day. Every journey that brought us to this place. We're filled with wonder that words couldn't ever contain. This is what we've been waiting for. At the dawn of forevermore, we can ಹೊಸದಾದ ಮಿಲನ ಆರಂಭ ಆರಂಭ ನವಿರಾದ ಕಥನ ಮನಸ್ಸೆಂಬ ಕೂಡಲಿ ಸಿಹಿಯಾದ ಹಾವಳಿ ಇದಕ್ಕೆ ಏನೆಂದು ನಾ ಹೇಳಲಿ ಅದೇ ಹರಟೆ ಅದೇ ಮೌನ ಅದೇ ದಿನವೆಲ್ಲ ಅದೇ ಅವನು ಅದೇ ಅವಳು ಮಾತೆ ಮುಗಿದಿಲ್ಲ ಅದೇ ಹರಟೆ ಅದೇ ಮೌನ ಅದೇ ದಿನವೆಲ್ಲ ಅದೇ ಅವನು ಅದೇ ಅವಳು ಮಾತೆ ಮುಗಿದಿಲ್ಲ. ಎಲ್ಲೇ ಇರಲಿ ಹೇಗೆ ಇರಲಿ ಮೂಡಿದೆ ಬಿಂಬ ಪ್ರತಿ ಕ್ಷಣವೂ ಜೊತೆ ಇರುವ ಆಸೆ ಕಣ್ತುಂಬ ಹೃದಯವೇ ಹೃದಯವೇ ಗೆಳೆತನ ಚಂದವೇ
ಬರ್ತಾನವ್ವ ಭೂಪ ಬಂಗಾರಿ ಮಡಿಲಿನಲಿ. ಬರ್ತಾನವ್ವ ಭೂಪ ಬರ್ತಾನವ್ವ ಭೂಪ ಈ ಬಂಗಾರಿ ಮಡಿಲಿನಲಿ. ಮುತ್ತು ರತ್ನದಂತೆ ಬೆಳ್ಳಿ ಬೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ, ಈ ಸಿಂಹಾದ್ರಿ ವಂಶದಲ್ಲಿ. ಅಣ್ಣಯ್ಯನ ಗುಣದಂತೆ ಅತ್ತಿಗೆಯ ನಗೆಯಂತೆ ವಂಶವೇ ಮೆಚ್ಚುವ ಹಾಗೆ ಹೆತ್ತು ಕೊಡೆ ನೀ ಮಾರಾಯ್ತಿ. ಹಿರಿಯರನ್ನು ಗೌರವಿಸೋ ತಮ್ಮಯ್ಯನ ನಡತೆಯಂತೆ ಹತ್ತೂರ ಮುತ್ತಾನೊಂದ ಕೆತ್ತು ಕೊಡೆ ನೀ ಗೌಡತಿ. ನೀವು ಕೇಳಿದ್ದು ಕೊಡೋಕಿದನ್ ತಿನ್ಸಿ ಅಂಗಡಿನ, ನೀವು ಬಯಸಿದ್ದು ತರೋಕಿದನ್ ಮಂಡಿಪೇಟೆನ. ಅಯ್ಯೋ ಅಕ್ಕ ಯಾಕೆ ಹಿಂಗೆ ಜಗಳ ಕಾಯ್ತೀಯ, ಅವರು ಕೇಳಿದ್ನ ನೀ ಯಾಕೆ ತಪ್ಪು ಅಂತೀಯ. ನನ್ನ ಹೆಂಡತಿ ಜಾಣೆ ಇವಳು ಅರ್ಥ ಮಾಡಿಕೊಂಡು ಸುಮ್ಮನೆ ಬಾಯಿ ಮುಚ್ಚು. ಬರ್ತಾನವ್ವ ಭೂಪ ಬರ್ತಾನವ್ವ ಭೂಪ ಬಂಗಾರಿ ಮಡಿಲಿನಲಿ. ಬರ್ತಾನವ್ವ ಭೂಪ ಬರ್ತಾನವ್ವ ಭೂಪ ಬಂಗಾರಿ ಮಡಿಲಿನಲಿ. ಮುತ್ತು ರತ್ನದಂತೆ ಬೆಳ್ಳಿ ಬೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ, ಈ ಸಿಂಹಾದ್ರಿ ವಂಶದಲ್ಲಿ. ಸಿಂಹಾದ್ರಿ ಕುಲದಲ್ಲಿ ಸಿಂಹದ ತೌರಲ್ಲಿ ಮರಿಸಿಂಹ ಬಂದರೆ ಗೌಡ ಮೆರಿತಾನೆ ಮರದಲ್ಲಿ. ನೀವೇನ ಹೊರೋದು ನಿಮ್ ತಮ್ಮನ ಹೆರೋದು, ಅದು ಬೇಕು ಇದು ಬೇಕನ್ನಕ್ಕೆ ಬಾಯೇ ನಾರಾನೋಯ್ತದ. ನಮ್ಗೆ ಕೇಳೋಕೆ ಹಕ್ಕೈತೆ ಕೇಳ್ತೀವಿ ಕಣೆ, ಅವಳು ಕುಂತಾಗ ನಿಂತಾಗ ಹಾಕ್ತೀವಿ ಮಣೆ. ನಮ್ ಹುಡುಗಿನ ಇಬ್ರು ಚೆನ್ನಾಗಿ ನೋಡ್ಕೋಬೇಕು, ಅವಳು ಕೇಳಿದ್ನ ಇಲ್ಲ ಅಂದಂಗ್ ಹೊಡಿಸ್ತಿರ್ಬೇಕು. ನನ್ನ ಹೆತ್ತ ತಾಯಿ ತಂದೆ ನೀವೇ ಅಂದುಕೊಂಡೆ ಅದುವೇ ನನಗೆ ಸಾಕು. ಮಗಳೇ ನಮ್ಮ ಪ್ರೀತಿಯು ನೀನೆ, ನಮ್ಮ ಕುಲದ ಕಣ್ಣು ನೀನೆ, ಬಯಸಿ ಪಡೆದ ಭಾಗ್ಯವು ನೀನೆ ನಮ್ಮ ಪಾಲಿಗೆ, ಆನಂದದ ಬಾಳಿಗೆ. ಬರ್ತಾನವ್ವ ಭೂಪ ಬರ್ತಾನವ್ವ ಭೂಪ ಬಂಗಾರಿ ಮಡಿಲಿನಲಿ. ಬರ್ತಾನವ್ವ ಭೂಪ ಬರ್ತಾನವ್ವ ಭೂಪ ಬಂಗಾರಿ ಮಡಿಲಿನಲಿ. ಮುತ್ತು ರತ್ನದಂತೆ ಬೆಳ್ಳಿ ಬೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ, ಈ ಸಿಂಹಾದ್ರಿ ವಂಶದಲ್ಲಿ. ಚಂದವಳ್ಳಿ ಸಿರಿ ಲಕ್ಷ್ಮೀ ದೇವಿಗೆ ಶ್ರೀಮಂತವಮ್ಮ ಈ
ಅಕ್ಕರೆಯ ಈ ಮನೆ ಮಗಳು ಚಿರಕಾಲ ಇರಬೇಕು. ಈ ಕಣ್ಣ ರೆಪ್ಪೆಯ ಒಳಗೆ ಬೆಳಕಾಗಿ ನಗಬೇಕು. ನಮ್ಮ ಮಗಳಿಗೆ ಮಗುವಾಗಿ, ಆ ಮಗುವಿಗೂ ಮಗುವಾಗಿ, ನಮ್ಮ ಮಗಳಿಗೆ ಮಗುವಾಗಿ, ಆ ಮಗುವಿಗೂ ಮಗುವಾಗಿ, ಈ ತಂದೆಗೆ ತಾತನ ಪದವಿಯ ನೀಡಲಿ. ಆ ಕೈ ಬಳೆ ಹಸಿರಂತೆ ನೀ ಕಿಲಕಿಲ ನಗುತ್ತಿರುವೆ. ನಮ್ಮ ಕರುಳಿನ ಕೋರಿಕೆಯ ನಿನ್ನ ಒಡಲಲ್ಲಿ ಹೊತ್ತಿರುವೆ. ನೀ ನಡೆಯುವ ದಾರಿಯಲ್ಲಿ ಸಿರಿಗೂಗಳ ಹಾಸಿರುವೆ. ತಾಯ್ತನದ ಹಿರಿಮೆಗೆ ಉಸಿರಿದು ಕಾದಿರುವೆ. ತಕ ತಕ ನಡೆಯುವ ಮೊಮ್ಮಗನ ಪಕ್ಕ ತೈತಕ ಆಡುವೆನಾ. ಕೂಸು ಮರಿಯಾಡುತ್ತ ಪಾಚಿ ಮರಿ ಮಾಡುತ್ತ ಸ್ವರ್ಗಾನೆ ಇಳಿಸುವೆನಾ. ಸಿರಿ ಚಂದವಳ್ಳಿ ಸಿರಿ ಲಕ್ಷ್ಮೀ ದೇವಿಗೆ ಸೀಮಂತವಮ್ಮ. ಈ ಪುತ್ಥಳಿ ಬೊಂಬೆಯು ತಾಯಿಯಾಗುವಳು ಹಾರೈಸಿರಮ್ಮ. ಭವಿಷ್ಯ ಬರೆದಿಡುವೆ. ಮೊಮ್ಮಗನನೆ ತಾತನಿಗೆ ಊರ್ಗೋಲು ಮಾಡಿಡುವೆ. ಮೊಮ್ಮಗನ ಋಣವನ್ನ ಮರು ಜನ್ಮವೇ ತೀರಿಸುವೆ. ಅದು ತೀರಿದ ಮರುಕ್ಷಣವೇ ನಿನ್ನ ತಂದೆಯಾಗಿ ಬರುವೆ. ಪ್ರೇಮ ದೈವಕ್ಕೆ ರಾಶಿ ಹೂಗಳ ಪೂಜೆಗೆ ತಂದಿರುವೆ. ನಿಮ್ಮಿಬ್ಬರ ನಡುವಲಿನ ಮಗುವಾಗಿ ಅಂಬೆಗಾಲಿಡುವೆ. ಸಿರಿ ಚಂದವಳ್ಳಿ ಸಿರಿ ಲಕ್ಷ್ಮೀ ದೇವಿಗೆ ಸೀಮಂತವಮ್ಮ. ಈ ಪುತ್ಥಳಿ ಬೊಂಬೆಯು ತಾಯಿಯಾಗುವಳು ಹಾರೈಸಿರಮ್ಮ.
ವಸಂತ ಇವಳ ಲಜ್ಜೆ. ಮೆಲ್ಲುಸಿರು ಏದುಸಿರು ಏನಿರಲಿ ತನ್ನ ಕನಸಿನ ಬಾಗಿಲ ನಗುತ್ತಿರಲಿ. ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ. ನಂದಾದೀಪ ಹುಟ್ಟಿದ ಮನೆಗೆ ಹಾರದ ದೀಪ ನೀ ಮೆಟ್ಟಿದ ಮನೆಗೆ. ಬಯಸಿ ತಂದ ಈ ಅನುಬಂಧ ಸಾವಿರ ಸಾವಿರ ಜನ್ಮ ಇರೋವರೆಗೆ. ಊರೆಲ್ಲ ಹರಸಿದರೆ ಪುಷ್ಪಾಂಜಲಿ ಅಣ್ಣನ ಹರಕೆ ಆನಂದ ಬಾಷ್ಪಾಂಜಲಿ. ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ. ಈ ಪ್ರೀತಿಯರ ಮನೆಗೆ ಬೆಳ್ಳಿ ಬೆಳಕು ತರುತ್ತಾಳಮ್ಮ. ಮನೆ ತನಕ ಬಂದ ಹೆಣ್ಣು ಈ ಮನೆತನ ಬೆಳಗಲಿ ನಮ್ಮ ಹರಕೆಯು ಫಲಿಸಲಿ. ಈ ಮನೆತನ ಬೆಳಗಲಿ ನಮ್ಮ ಹರಕೆಯು ಫಲಿಸಲಿ. ಅಂದಗಾತಿ ಕಣ್ಣ ತುಂಬ ಚಲ್ಲಿ ಚೆಲ್ಲುವಯ್ಯಾರ. ಸೂರ್ಯಕಾಂತಿ ಕೆನ್ನೆ ತುಂಬ ಬಣ್ಣ ಬಣ್ಣ ಚಿತ್ತಾರ. ಅಂದಗಾತಿ ಕಣ್ಣ ತುಂಬ ಚಲ್ಲಿ ಚೆಲ್ಲುವಯ್ಯಾರ. ಸೂರ್ಯಕಾಂತಿ ಕೆನ್ನೆ ತುಂಬ ಬಣ್ಣ ಬಣ್ಣ ಚಿತ್ತಾರ. ನಡಿಗೆ ತುಂಬ ನಾಗಿಣಿ ಶೃಂಗಾರ. ನಗುವಿನ ತುಂಬ ಹುಣ್ಣಿಮೆ ಸಿಂಧೂರ. ನಿನ್ನ ತುಂಬಿಕೊಂಡ ನನ್ನ ಎದೆಯಲ್ಲಿ ಝೇಂಕಾರ. ಅಂದಗಾತಿ ಕಣ್ಣ ತುಂಬ ಚಲ್ಲಿ ಚೆಲ್ಲುವಯ್ಯಾರ. ಸೂರ್ಯಕಾಂತಿ ಕೆನ್ನೆ ತುಂಬ ಬಣ್ಣ ಬಣ್ಣ ಚಿತ್ತಾರ.
ಬೆಳ್ಳಿ ತುಣುಕು ಚೆದುರಿತ್ತು, ಅಂದವಾದ ಬೊಂಬೆಯೊಂದು ಅದರಿಂದ ಮೂಡಿತ್ತು. ಅಮರ ಶಿಲ್ಪಿ ಜಕ್ಕಣ್ಣ ಇವಳ ನೋಡಿ ಬೆರಗಾದ, ಕುಂಚರಾಜದ ಬಿವರ್ಮ ಮೈ ಮರೆತು ಶರಣಾದ. ಮಿಂಚುವ ಸಿಂಚನವೇ, ಮಿಡಿಯುವ ಹೃದಯಕ್ಕೆ ಕಂಪನವೇ, ಭಾವನೆ ಅಲೆಗಳ ಹಿಂಚನವೇ, ಚಂದದ ಚಲುವಿನ ಆಗರವೇ. ಕೋಟಿ ತಾರೆ ಒಟ್ಟಿಗೆ ಸೇರಿ ವೇದ ಮಂತ್ರ ಘೋಷವ ಸಾರಿ, ಜೀವ ತುಂಬಿ ತಂದರು ನಿನ್ನ ಪ್ರೀತಿಸಲು ನನ್ನ. ಅಂದಗಾತಿ ಕಣ್ಣ ತುಂಬ ಚಲ್ಲಿ ಚಲ್ಲುವಯ್ಯಾರ, ಸೂರ್ಯಕಾಂತಿ ಕೆನ್ನೆ ತುಂಬ ಬಣ್ಣ ಬಣ್ಣ ಚಿತ್ತಾರ. ಮೇಘದೂತ ಕಾವ್ಯದಲ್ಲಿ ಶಾಕುಂತಲೆ ಪುಟಗಳಲ್ಲಿ, ಕಾಳಿದಾಸ ಮರೆತು ಹೋದ ಪದವೊಂದು ನೀನೇನ. ಇಂದ್ರಲೋಕ ವೈಭವದಿ ಕೋಟಿ ಸುಖದ ಸ್ವಪ್ನದಲ್ಲಿ, ಕೊರತೆಯೊಂದು ಬಂತು ಅದು ನೀನೇನಾ ನೀನೇನ. ಪದಗಳೇ ನಾಚುವ ಕವನವು ನೀ, ಕವಿಗಳಿಗೆಟುಕದ ಕಲ್ಪನೆ ನೀ, ಕುಂಚವೇ ನಾಚುವ ಚಿತ್ರವು ನೀ, ಬಣ್ಣಗಳಿಲ್ಲದೆ ಮಿನುಗುವೆ ನೀ. ಏನ ಹೇಳಿ ಹೊಗಳಲಿ ನಿನ್ನ, ಮಾತುಗಳೇ ಮುಗಿದವು ಚಿನ್ನ, ಮೌನವಾಗಿ ನಿಂತರು ನಿನ್ನ ಅಂದವು ಕಾಡುತ್ತಿದೆ. ಅಂದಗಾತಿ ಕಣ್ಣ ತುಂಬ ಚಲ್ಲಿ ಚಲ್ಲವೊಯ್ಯಾರ, ಸೂರ್ಯಕಾಂತಿ ಕೆನ್ನೆ ತುಂಬ ಬಣ್ಣ ಬಣ್ಣ ಚಿತ್ತಾರ. ನಡಿಗೆ ತುಂಬ ನಾಗಿಣಿ ಶೃಂಗಾರ, ನಗುವಿನ ತುಂಬ ಹುಣ್ಣಿಮೆ ಸಿಂಧೂರ, ನಿನ್ನ ತುಂಬಿಕೊಂಡ ನನ್ನ ಎದೆಯಲ್ಲಿ ಝೇಂಕಾರ. ಅಂದದ ಬೊಂಬೆಗೆ ಗಂಧದ ಶೃಂಗಾರ, ಅಂದದ ಬೊಂಬೆಗೆ ಗಂಧದ ಶೃಂಗಾರ, ಚಂದದ ಬೊಂಬೆಗೆ ಹೂವಿನ ವಯ್ಯಾರ. ಬಂಗಾರಕ್ಕೆ ಬಂಗಾರದ ಒಡವೆ ಯಾಕೆ ಹೇಳಿ ತಂದನ, ಹೂವಿಗೆ ಹೂವಿನ ಅಲಂಕಾರ ಯಾಕೆ ತಂದನ. ನಿನ್ನ ನಗುವೆ ಬಂಗಾರ, ಮೌನ ಅಲಂಕಾರ, ನಿನ್ನ ಅಂದವ ನೋಡಿ ನಾನು ಕವಿಯಾದಲ್ಲ. ಅಂದಕ್ಕೆ ಅಂದ ತಂದ ತಂದಾನ, ಅಂದದ ಬೊಂಬೆಗೆ ಗಂಧದ ಶೃಂಗಾರ, ಚಂದದ ಬೊಂಬೆಗೆ ಹೂವಿನ ವಯ್ಯಾರ. ನಮ್ಮೂರ ಶಿಲ್ಪ ನೀನು ಕೇಳೆವೋ ಚೆಲುವೆ, ಬೇಲೂರು ಹಳೆ ಬೀಡು ಯಾಕೆ ಹೇಳಿ. ನಮ್ಮೂರ ಬೊಂಬೆ ನೀನು ಕೇಳೆವೋ ಚೆಲುವೆ,
ರಂಭೆ ಊರ್ವಶಿ ಯಾಕೆ ಹೇಳಿ ನವಿಲು ಕೂಡ ಮಳೆಗೆ ಕಾಯದೆ ನಿನ್ನ ಅಂದ ನೋಡಿ ಕುಣಿತಲ್ಲಿ ಚೆಲುವೆ ಓ ರಾಜ್ಕುಮಾರಿ ಓ ರಾಜ್ಕುಮಾರಿ ಊರಿಗೆ ಮೆರುಗು ತಂದಾನೆ ನಿನ್ನ ನಗುವೆ ಬಂಗಾರ ಮೌನ ಅಲಂಕಾರ ನಿನ್ನ ಅಂದವ ನೋಡಿ ನಾನು ಕವಿಯಾದ್ನಲ್ಲ ಅಂದಕ್ಕೆ ಅಂದದಂದ ತಂದಾನ ಅಂದದ ಬೊಂಬೆಗೆ ಗಂಧದ ಶೃಂಗಾರ ಚಂದದ ಬೊಂಬೆಗೆ ಹೂವಿನ ವಯ್ಯಾರ ದಡಕ್ಕೆ ಬಂದ ಅಲೆಗಳು ಹಿಂದೆ ಹೋಗದೆ ಮೈ ಮರೆತಿವೆ ಯಾಕೆ ಕೇಳಿ ಚೆಲುವೆ ಆಕಾಶದಲ್ಲಿ ನಮ್ಮ ಸೂರ್ಯ ಮುಳುಗದೆ ಮೈ ಮರೆತನು ಯಾಕೆ ಕೇಳಿ ಚೆಲುವೆ ನಿನ್ನ ಅಂದ ಚಂದಾನೆ ಅದಕ್ಕೆ ಕಾರಣ ಚೆಲುವೆ ಓ ರಾಜ್ಕುಮಾರಿ ಓ ರಾಜ್ಕುಮಾರಿ ಊರಿಗೆ ಮೆರುಗು ತಂದಾನೆ ನಿನ್ನ ನಗುವೆ ಬಂಗಾರ ಮೌನ ಅಲಂಕಾರ ನಿನ್ನ ಅಂದವ ನೋಡಿ ನಾನು ಕವಿಯಾದಲ್ಲ ಅಂದಕ್ಕೆ ಅಂದ ತಂದ ತಂದಾನ ಅಂದದ ಬೊಂಬೆಗೆ ಗಂಧದ ಶೃಂಗಾರ ಚಂದದ ಬೊಂಬೆಗೆ ಹೂವಿನ ವಯ್ಯಾರ ಬಂಗಾರಕ್ಕೆ ಬಂಗಾರದ ಒಡವೆ ಯಾಕೆ ಕೇಳಿ ತಂದಾನ ಹೂವಿಗೆ ಹೂವಿನ ಅಲಂಕಾರ ಯಾಕೆ ತಂದಾನ ನಿನ್ನ ನಗುವೆ ಬಂಗಾರ ಮೌನ ಅಲಂಕಾರ ನಿನ್ನ ಅಂದವ ನೋಡಿ ನಾನು ಕವಿಯಾದಲ್ಲ ಅಂದಕ್ಕೆ ಅಂದದಂದ ತಂದಾನ ಅಜಂತ ಎಲ್ಲೋರ ಚಿತ್ತಾರ ಶಿಲೆಯಲ್ಲಿ ಅಜಂತ ಎಲ್ಲೋರ ಚಿತ್ತಾರ ಶಿಲೆಯಲ್ಲಿ ಅದೆಲ್ಲ ನಾ ಕಂಡೆ ಅದೆಲ್ಲ ನಾ ಕಂಡೆ ಈ ತಾಜಾ ತರುಣಿಯಲ್ಲಿ ಈ ತಾಜಾ ತನುವಿನಲ್ಲಿ ಬೇಲೂರ ಬಾಲೇರ ಭಾರ ಕಂಬಗಳಲ್ಲಿ ಬೇಲೂರ ಬಾಲೇರ ಭಾರ ಕಂಬಗಳಲ್ಲಿ ಚೆಲುವಿನ ಭಾರಾನು ಚೆಲುವಿನ ಭಾರಾನು ಈ ತಾಜಾ ತರುಣಿಯಲ್ಲಿ ಸೊಂಪಾದ ಪದಗಳಲ್ಲಿ ಬಳುಕುವಂತ ನಾರಿ ಇವಳ ಅಂದ ನೋಡ ನಿಂತಾಗ ಚಂದ ನೋಡ ನಿಂತಾಗ ಯಾರು ನೀನು ಎಂದು ಎಂಜಾಯ್ ಮಾಡಿ ಅಂತ ವಿ ಹ್ಯಾವ್ ಪ್ಲಾನ್ಡ್ ಈವೆಂಟ್ಸ್ ಸೊ ಫ್ಯೂ ಮಿನಿಟ್ಸ್ ಇಲ್ಲಿ ಫೋಟೋ ಶೂಟ್ ಆಗಿರ್ಬೋದು ಶಾಸ್ತ್ರ ಆಮೇಲೆ ಮಾಡೋಣ ಅಂತ ರಿಕ್ವೆಸ್ಟ್ ಬಂದಿರೋರು ಎಲ್ಲರೂ ಕೂತ್ಕೊಂಡು ಪ್ರೋಗ್ರಾಮ್ ಎಂಜಾಯ್ ಮಾಡಬೇಕು ಅಂತ ಕೇಳ್ಕೊತೀನಿ ಶಾಸ್ತ್ರನೆಲ್ಲ ಆಮೇಲೆ ಸ್ಟಾರ್ಟ್ ಮಾಡೋಣ ವೆರಿ ಗುಡ್ ಆಫ್ಟರ್ನೂನ್ ಬಂದಿರೋ ಎಲ್ಲರಿಗೂ ಕೂಡ ಮೋನಿಕಾ ಚಂದನ್ ಅವರ ಸೀಮಂತಕ್ಕೆ ಹಾರ್ಟ್ಲಿ ವೆಲ್ಕಮ್ ಕೋರಕ್ಕೆ ಇಷ್ಟಪಡ್ತೀನಿ ಒಂದು ಜೋರಾದ ಚಪ್ಪಾಳೆ ಮೂಲಕ ನಾವು ಈವೆಂಟ್ ಸ್ಟಾರ್ಟ್ ಮಾಡ್ಬೋದು ಇವತ್ತು ಎಷ್ಟು ಸ್ಪೆಷಲ್ ಡೇ ಅಂತ ನಮ್ಮೆಲ್ಲರಿಗೂ ಗೊತ್ತು
ಸೀಮಂತ ಅಂದ್ರೆ ಒಂದು ಹೊಸ ಖುಷಿ ಎಂಟೈರ್ ಅವ್ರ ಮನೆಗೆ ಬರ್ತಿರುತ್ತೆ. ಈ ಖುಷಿನ ಇನ್ನಷ್ಟು ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಫನ್ಸ್ ಆಗಿರ್ಬೋದು, ಗೇಮ್, ಪ್ರತಿಯೊಂದು ನಾವೆಲ್ಲ ಮಾಡೋಣ. ಫಸ್ಟ್ ಮ್ಯಾಮ್ ಮತ್ತೆ ಸರ್ ಹೇಗಿದ್ರು ಕೂತಿದ್ದಾರೆ. ಸೊ ಒಂದು 4 ರಿಂದ 5 ಜನ ಮಕ್ಕಳು ಸ್ಟೇಜಿಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಫಸ್ಟ್ ಒಂದು ಸ್ಮಾಲ್ ಗೇಮ್ ಇಂದ ವಿಲ್ ಬಿಗಿನ್ ವಿತ್ ದ ಇವೆಂಟ್. ನನಗೆ ಗಂಡು ಮಕ್ಕಳು ಬೇಕು, ಒಂದು 4 ರಿಂದ 5 ಗಂಡು ಪಾಪುಗಳು ಸ್ಟೇಜಿಗೆ ಬರಬೇಕು ಅಂತ ಕೇಳ್ಕೊತೀನಿ. ಕಮಾನ್, ಕ್ವಿಕ್ ಕ್ವಿಕ್ ಕ್ವಿಕ್. ನೋ ಗರ್ಲ್ಸ್, ಓನ್ಲಿ ಬಾಯ್ಸ್ ಪಾಪುಗಳು. ಗರ್ಲ್ಸಿಗೆ ವಿಲ್ ಗೋ ವಿತ್ ಒನ್ ಮೋರ್ ಇವೆಂಟ್. ಬಂದಿರೋ ಎಲ್ಲ ಆಡಿಯನ್ಸ್ ಅಲ್ಲಿ ಹಾಫ್ ಅನ್ ಅವರ್ ಎಲ್ಲ ಆರಾಮಾಗಿ ಎಂಜಾಯ್ ಮಾಡೋಣ. ಆಮೇಲಿಂದ ಶಾಸ್ತ್ರ ಆಗಿರ್ಬೋದು, ಫೋಟೋಶೂಟ್ ನ ಕಂಟಿನ್ಯೂ ಮಾಡ್ಬೋದು ಅಂತ ಕೇಳ್ಕೊತೀನಿ. ಸೊ ಪ್ಲೀಸ್ ನೆಕ್ಸ್ಟ್ ಯಾರು ಗೆಸ್ಟ್ ಆಗಿರ್ಬೋದು ಇಲ್ಲಿ ಫೋಟೋಶೂಟಿಗೆ ದಯವಿಟ್ಟು ಒಂದು ಹಾಫ್ ಅನ್ ಅವರ್ ಬರಬಾರ್ದು. ದೊಡ್ಡಪ್ಪ ಯಾರಾದ್ರೂ ಒಬ್ರನ್ನ ಬೇಗ ನೀವೆಲ್ಲ ಸ್ಟೇಜ್ ಹತ್ರ ಕರ್ಕೊಂಡ್ ಬರ್ಬೇಕು. ಓಕೆ, ಕಮ್ ಆನ್, ಹರಿ ಅಪ್. ಬನ್ನಿ ಬನ್ನಿ ಬನ್ನಿ. ಸಾರಿ. ಓಕೆ, ಸಿ ಎಲ್ಲ ಜೆಂಟ್ಸು ಅಷ್ಟೇ. ನಾವು ಬಂದಿರೋದೇ ಇವತ್ತೆಲ್ಲ ಎಂಜಾಯ್ ಮಾಡೋದಕ್ಕೆ. ಸೊ ಹಾಫ್ ಅನ್ ಅವರ್ ನಿಮ್ಮೆಲ್ಲರ ಸಪೋರ್ಟು ಇರಲಿ. ಮಕ್ಕಳು ಕರೆದಾಗ ಯಾರು ಇಲ್ಲ ಅನ್ನೋಂಗಿಲ್ಲ. ಮಕ್ಕಳ ಬರ್ಲಿಲ್ಲ ಅಂದ್ರೆ ಎಳ್ಕೊಂಡು ಬನ್ನಿ, ನೋ ಪ್ರಾಬ್ಲಮ್. ಓಕೆ, ಕ್ವಿಕ್ 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 ಕ್ವಿಕ್. ಬನ್ನಿ 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 ಬನ್ನಿ. ಓಕೆ, ವಿ ಗಾಟ್ 1 2 3. ಓಕೆ, ನಿಂಗೆ ನಾನು ಇಲ್ಲೇ ಪಾರ್ಟಿಸಿಪೆಂಟ್ ಕೊಡ್ತೀನಿ. ಬಾ ಇಲ್ಲಿ. ಕಮ್ 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 ಹಿಯರ್. ಬನ್ನಿ ಬನ್ನಿ, ಪರವಾಗಿಲ್ಲ. ಬನ್ನಿ, ನಾನು ನಿಮ್ಗೆ ಇಲ್ಲೇ ಒಬ್ರನ್ನ ಅಕಂಪನಿ ಮಾಡ್ತೀನಿ. ಬನ್ನಿ. ಧನುಷ್ ಗೈಡ್ ಮಾಡ್ತಿರೋದೆ ಹೆಂಗೆ ಪಾಪುನ ನೋಡ್ಕೋಬೇಕು ಅಂತ. ಆಬ್ವಿಯಸ್ಲಿ ನಿಮ್ಗೆ ಇನ್ನೂ ಅಷ್ಟು ಅನುಭವ ಇಲ್ಲ. ಸೊ ನಿಮ್ಗೆ ನಾನು ಅಣ್ಣನೇ ಅಕಂಪನಿ ಮಾಡ್ತೀನಿ. ಗೇಮ್ ತುಂಬಾ 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 ಸಿಂಪಲ್. ಪಾರ್ಟಿಸಿಪೆಂಟ್ಗೂ ನಾನು ಒಂದೊಂದು ಪೇಪರ್ ರೋಲ್ ಕೊಡ್ತೀನಿ. ಪ್ಲೀಸ್ ತಗೋಬೇಕು. 1 2 3 4. ಓಕೆ, ಎಲ್ಲರೂ ಬಂದವರೆಲ್ಲ ಆರಾಮಾಗಿ ಮಾತಾಡ್ಕೊಂಡು ಯಾರ್ಯಾರ ಮನೇಲಿ ಏನೇನ್ ನಡೀತಾ ಇದೆ, ಯಾವ್ಯಾವ ಸೀರಿಯಲ್ ಅಲ್ಲಿ ಅಂತ ಎಲ್ಲ ಮಾತಾಡಿದೀರಾ ಅನ್ಸುತ್ತೆ. ಸೊ ಈಗೆಲ್ಲ ಗೇಮ್ ಆಡಕ್ ಹೋಗ್ಬೋದಾ? ಕಮಾನ್, ನಿಮ್ದೆಲ್ಲ ಎನರ್ಜಿ ನಾನು ಕೇಳ್ಬೇಕು. ಓಕೆ, ಗೇಮ್ ಸ್ಟಾರ್ಟ್ ಮಾಡೋದಾ? ಒಂದ್ 4 ಜನ ಗಂಡಸರು ವಾಯ್ಸು ಬರ್ತಾ ಇಲ್ಲ. ಕಮಾನ್, ಎಲ್ಲರೂ ಈ ಕಡೆ ಅಟೆನ್ಷನ್. ಈವೆಂಟ್ ಸ್ಟಾರ್ಟ್ ಮಾಡೋದಾ? ಯಾಕೆ ವೆಲ್ಕಮ್ ಡ್ರಿಂಕ್ ಅಲ್ಲಿ ಇನ್ನೂ ಜೋಶ್ ಬಂದಿಲ್ವಾ? ಹೇಗಿರ್ಬೇಕು ಹಾಸನ್ನವ್ರ ಜೋಶ್? ಕಮಾನ್, ನಾನು ಒಂದ್ಸಲಿ ಹಿಪ್ ಅಂತೀನಿ. ನಿಮ್ ಕಡೆಯಿಂದ ಎಲ್ಲ ಉರ್ರೆ ಬರ್ಲಿ, ಎಲ್ಲ ಸ್ವಲ್ಪ ಆಕ್ಟಿವ್ ಆಗೋಣ. ಹಿಪ್. ಏನ್ ಲಾಸ್ಟ್ ಬೆಂಚರ್ಸ್ ಯಾರು ಮಾತಾಡಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ? ಕಮಾನ್, ಬಂದಿರೋದೇ ಎಲ್ಲ ಖುಷಿಯಾಗಿ ಸೇರಕ್ಕೆ. ಹಿಪ್ ಹಿಪ್. ಸೂಪರ್. ಸೊ ಫಸ್ಟ್ ಗೇಮ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲ ನಿಮಗೆ ಸಿಕ್ಕಿರೋ ಒಬ್ಬೊಬ್ರು ಕಿಡ್ಸ್ ನ ಕರ್ಕೊಂಡು ಮುಂದೆ ಬರಬೇಕು ಅಂತ ಕೇಳ್ಕೊತೀನಿ. ಓಕೆ, 1 ಸರ್, ನೀವು 2 ಅಣ್ಣ. ಓಕೆ, ನಿಮ್ಗೂ ಕೂಡ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮ್ಮ ಪಾಪು ಬರುತ್ತೆ. ಇವತ್ತು ಬೇರೆಯವ್ರ ಪಾಪುನೇ ನಿಮ್ದು ಅನ್ಕೊಳ್ಳಿ. ಓಕೆ, ಗೇಮ್ ತುಂಬಾ ತುಂಬಾ ಸಿಂಪಲ್. ಫಸ್ಟ್ ಎಲ್ಲ ಲೇಡೀಸು ಕಂಪ್ಲೇಂಟ್ ಮಾಡೋದು ನಾನು ಅಬ್ಸರ್ವ್ ಮಾಡಿರೋದು. ಮಗು ಆದ್ಮೇಲೆ ನನ್ನ ಅಣ್ಣ ಡೈರೆಕ್ಟ್ ಬರೀ ಸೆಂಟರ್ ಅಲ್ಲೇ ಕೂರೋದು. ಓಕೆ, ಎಲ್ಲ ಲೇಡೀಸ್ದು ಫಸ್ಟ್ ಕಂಪ್ಲೇಂಟ್ ಏನಂದ್ರೆ ಪಾಪು ಆದ್ಮೇಲಿಂದ ನಮ್ ಗಂಡ ಡೈಪರ್ ಚೇಂಜ್ ಮಾಡಕ್ಕೆಲ್ಲ ಹೆಲ್ಪ್ ಮಾಡಲ್ಲ. ಸೊ ಇವತ್ತು ನಿಮ್ಗೆಲ್ಲ ಪೇಪರ್ ರೋಲ್ಸ್ ಕೊಟ್ಟಿದ್ದೀನಿ, ಒಂದೊಂದು ಪಾಪು ಕೊಟ್ಟಿದ್ದೀನಿ. 1 ನಿಮಿಷ ಟೈಮ್ ಕೊಡ್ತೀನಿ. ಯಾರು ನೀಟಾಗಿ ಇಲ್ಲಿ ನಿಮಗ್ ಸಿಕ್ಕಿರೋ ಮಕ್ಕಳನ್ನ ರ್ಯಾಪ್ ಮಾಡ್ತೀರಾ ಡೈಪರ್ ತರ, ಅವರು ಈ ಗೇಮ್ ವಿನ್ನರ್ ಆಗ್ತಾರೆ. ಯಾರು ವಿನ್ನರ್ ಆಗ್ತೀರಾ ಅವ್ರಿಗೆ ಸರ್ ಕಡೆಯಿಂದ ಇದೇ ರೀತಿ ಚಿನ್ನದಾರ ನಾನ್ ಮಾಡಿಸ್ಕೊಡ್ತೀನಿ. ಇಷ್ಟೊತ್ತು ಬಾಯ್ ಬಿಡದೆ ಇರೋ ಪ್ರತಿಯೊಬ್ರು ಚಿನ್ನ ಅಂದ ತಕ್ಷಣ ಏನ್ ಆಕ್ಟಿವ್ ಆದ್ರಿ. ಓಕೆ, ಸೊ ಎಲ್ಲರೂ ನಿಮ್ ಕಿಡ್ಸ್ ಜೊತೆ ಸ್ವಲ್ಪ ಆರಾಮಾಗಿ ನಿಂತ್ಕೋಬೇಕು ಅಂತ ಕೇಳ್ಕೊತೀನಿ. ಸರ್ ಸ್ವಲ್ಪ ದೂರ ಎಲ್ಲ ಗೇಮ್ ಸ್ಟಾರ್ಟ್ ಮಾಡೋದಾ?
ಓಕೆ ರೆಡಿನಾ ಸ್ಟಾರ್ಟ್ ಮಾಡ್ಬೋದಾ? ಕಮಾನ್ ಮೇಕ್ ಸಮ್ ನಾಯ್ಸ್ ಎಲ್ಲ. ಓಕೆ ರೆಡಿ 3 2 1. ಇನ್ನೊಂದ್ಸಲ ಹೇಳ್ತೀನಿ, 1 minute ಟೈಮ್. ಯಾರು ನೀಟಾಗಿ ರ್ಯಾಪ್ ಮಾಡ್ತೀರಾ ಮಗುನ 1 ನಿಮಿಷದಲ್ಲಿ ಅವರು ಈ ಗೇಮ್ ವಿನ್ನರ್ ಆಗ್ತಾರೆ. ಸರ್ ಏನಿಲ್ಲ, ಮಗುಗೆ ನಿಮ್ ಕಾಲದಲ್ಲಿ ಮೋಸ್ಟ್ಲಿ ಹಂಗೆ ಏನು ಬಟ ಗಿಟ ಆಗದೆ ಹಂಗೆ ಬಿಟ್ಟು ಮಗುನ್ ಕಳ್ಸಿರೋರಿ. ಈಗ ಸ್ವಲ್ಪ ಶೇಮ್ ಮಾಡ್ತಾರೆ. ಓಕೆ ಸೊ ರೆಡಿ 3 2 1 ಗೋ ಸ್ಟಾರ್ಟ್. ಕಮಾನ್ ನೀವೆಲ್ಲ ಒಂದು ಕ್ಲಾಪ್ಸ್ ಮಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಎಲ್ಲ. ಓಕೆ ಓಕೆ ಕಮಾನ್ 1 minute ಟೈಮ್. ಓಕೆ ಕಮಾನ್. ಇಲ್ಲ ಅದೇ ನಿಮ್ಗಿರೋ ಟ್ರಿಕ್ಸು. ಟಿಶ್ಯೂ ಟೋರ್ ಆಗುತ್ತೆ, ಬಟ್ ಸ್ಟಿಲ್ ನೀವು ಹೇಗೆ ಮಾಡ್ತೀರಾ ಅಂತ. ಓಕೆ 20 seconds ಅಪ್. ಯು ಕ್ಯಾನ್ ಡೂ, ದೇ ಆರ್ ಡೂಯಿಂಗ್. ಓಕೆ ಕಮಾನ್ ಕ್ವಿಕ್ ಹರಿ ಅಪ್. ಓಕೆ ಎಲ್ಲ ಹರಿ ಅಪ್ ಪ್ರತಿಯೊಬ್ರು. ಓಕೆ ಲಾಸ್ಟ್ 20 seconds ಅಪ್. 10 9 8 7 6 5 4 3 2 1 ಸ್ಟಾಪ್. ಓಕೆ 1 second. ಯಾರ್ಯಾರ ಮಕ್ಕಳು ಏನೇನ್ ಮಾಡಿದ್ರು ಅನ್ನೋಕ್ಕಿಂತ ಸರ್ ಅಟ್ಲೀಸ್ಟ್ ಇಷ್ಟುದ್ದ ಖರ್ಚೀಪಿಂದನಾರು ಮಗು ಮಾನ ಮುಚ್ಚಬಾರ್ದಿತ್ತ ನೀವು. ಬಟ್ ಓಕೆ ನೆಕ್ಸ್ಟ್. ಸರ್ ಎಷ್ಟು ನೀಟಾಗಿ ರ್ಯಾಪ್ ಮಾಡಿದ್ದಾರೆ ಅಂದ್ರೆ ಎಲ್ಲಿ ಯೂಸ್ ಆಗ್ಬೇಕು ಅಲ್ಲಿ ಮಾತ್ರ ರ್ಯಾಪಿಂಗ್ ಇಲ್ಲ. ಸರ್ ನಿಮ್ಗೆ ಎಷ್ಟು ಪಾಪು? 2. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಸರ್ ಒಂದಿನೂ ಡೈಪರ್ ಚೇಂಜ್ ಮಾಡಿಸಿಲ್ಲ. ಎಲ್ಲಿ ನಿಮ್ಮ ಮನೆಯವರು? ನಿಜನಾ ಮ್ಯಾಮ್? ಒಂದಿನೂ ಸರ್ ಏನ್ ಖುಷಿಯಿಂದ ಹೆಮ್ಮೆಯಿಂದ ಹೂ ಅಂತ ಹೇಳ್ತಿದ್ದೀರಾ. ಓಕೆ ನೆಕ್ಸ್ಟ್. ಆಲ್ಮೋಸ್ಟ್ ಸರ್ ಡೈಪರ್ ಹಾಕಿ ಅಂದ್ರೆ ಕಚ್ಚೆ ಪಂಚೆ ಉಡ್ಸಿದ್ದೀರಾ ನೀವು. ಓಕೆ ನಿಮ್ಗೆ ಎಷ್ಟು ಜನ ಪಾಪು? ಒಂದು. ಎಲ್ಲಿ ಮ್ಯಾಮ್? ಎಲ್ಲಿ ಮ್ಯಾಮ್? ಸರ್ ಏನು ಅವರೇ ಎಲ್ಲ ಮಾಡೋದು, ಅದಕ್ಕೆ ಅವರು ಓಕೆ ಬಟ್ 3. ಸರ್ ನಿಮ್ ಪಾಪು ಬಟ್ಟೆನ ಬಿಚ್ಚಾಕ್ ನಿಂತ್ಬಿಟ್ಟಿದೆ. ಅವರಷ್ಟು ಚೆನ್ನಾಗಿ ಮಾಡಿದ್ರಲ್ಲ, ಕಟ್ ಆಗಿದೆ. ಬಟ್ ಜೋಕ್ಸ್ ಅಪಾರ್ಟ್, ಫಸ್ಟ್ ಆಫ್ ಆಲ್ ಒಂದು ಜೋರಾದ ಚಪ್ಪಾಳೆ ಬರಲಿ. ಈ ಗೇಮ್ ಯಾಕೆ ಆಡ್ಸಿದ್ವಿ ಅಂದ್ರೆ ಸೊ ಜೆಂಟ್ಸಿಗೆ ಸ್ವಲ್ಪ ಗೊತ್ತಾಗ್ಬೇಕು ಲೇಡೀಸ್ ಎಷ್ಟು ಕಷ್ಟ ಪಡ್ತಾರೆ. ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಸಿಂಪಲ್ ಈಸಿ ಮಕ್ಳಿಗೆ ಡ್ರೆಸ್ ಮಾಡೋದು ಅಂತ. ಮ್ಯಾಮ್ ಸರ್ನ ಫಸ್ಟ್ ಇವತ್ತಿಂದ ಹೆಂಗ್ ಡೈಪರ್ ಹಾಕೋದು ಅಂತ ನೀವು ಒಂದ್ 2 ಲೆಸನ್ ಕೊಡಿಸ್ಬೇಕು. ಓಕೆ ಥ್ಯಾಂಕ್ ಯು. ಎಲ್ಲರಿಗೂ ಒಂದು ಜೋರಾದ ಚಪ್ಪಾಳೆ ಬರಲಿ ಅಂತ ಕೇಳ್ಕೊತೀನಿ. ಹಿಂಗೆ ಹೋಗ್ತೀರೇನ್ರ ಮನೆಗೆ ಎಲ್ಲ? ಓಕೆ ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಇದೆ ಪ್ರೋಗ್ರಾಮ್ ಎಂಡಲ್ಲಿ. ನೀವೆಲ್ಲ ಅದು ರಿಸೀವ್ ಮಾಡಬೇಕು ಅಂತ ಕೇಳ್ಕೊತೀನಿ. ಓಕೆ ಎಲ್ಲರೂ ಆರಾಮಾಗಿ ಹೋಗಿ ಕೂತ್ಕೊಳ್ಳಿ. ಬಿಟ್ಬಿಡಿ. ಇಲ್ಲಿ ಎಲ್ಲ ಲೇಡೀಸೇ ಮ್ಯಾಕ್ಸಿಮಮ್ ಆಕ್ಟಿವ್ ಇರೋದು. ಒಂದು 6 ಲೇಡೀಸ್ ಸ್ಟೇಜ್. ನಿಮ್ಗೆ ಯಾರಿಗೂ ಡೈಪರ್ ಚೇಂಜ್ ಮಾಡಿ ಅಂತ ನಾನು ಹೇಳಲ್ಲ, ಸೊ ಡೋಂಟ್ ವರಿ. ಒಂದು 6 to 7 ಲೇಡೀಸ್ ಸ್ಟೇಜ್ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಲೇಡೀಸ್ ಅಂದ್ರೆ ಅಕ್ಯುರಸಿಗೆ ತುಂಬಾ ಹೆಸರುವಾಸಿ. ಒಂದು 6 ಜನ ಯಾರಾದ್ರೂ ಹೆಂಗಸರು ಸ್ಟೇಜಿಗೆ ಬರ್ಬೋದು. ಕಮ್ ಕ್ವಿಕ್ ಅಂದ್ರೆ ಸಾಕು. ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ GPS ರೂಟ್ ಆಲ್ರೆಡಿ ಬರೋ ವಾಸನೆಲ್ಲೇ ಕಂಡಿಡಿತಾರಂತೆ. ನಿಜನಾ ಮ್ಯಾಮ್ ಇದು? ಹ್ಞೂ ಅಂತೀರಾ ಅಂದ್ರೆ ನಿಮಗೆ ತುಂಬಾ ಅನುಭವ ಇದೆ ಅನ್ಸುತ್ತೆ ಕಂಡಿಡ್. ಓಕೆ ಸೊ ಒನ್ ರಿಕ್ವೆಸ್ಟ್. ಈಗ ಏನ್ ಮಾಡೋದು ಅಂದ್ರೆ ಈ ಗೇಮಲ್ಲಿ ಪ್ರತಿಯೊಬ್ರು ಹೇಗೆ ಸೀಮಂತದಲ್ಲಿ ಎಷ್ಟು ಬೇಬಿ ಬಂಪ್ ಇದೆ ನಾವೆಲ್ಲರೂ ಕಂಪೇರ್ ಮಾಡ್ತಿರ್ತೀವಿ. ಸೊ ನಿಮ್ಮೆಲ್ಲರಿಗೂ ನಾನು ಒಂದೊಂದು ರೋಲ್ ಕೊಡ್ತೀವಿ. ಮ್ಯಾಮ್ ಪ್ಲೀಸ್ ಇಫ್ ಯು ಡೋಂಟ್ ಮೈಂಡ್ 1 second ನೀವು ನಿಂತ್ಕೋಬೋದಾ ಅಂತ. ಓಕೆ ನೀವೆಲ್ಲರಿಗೂ ನಾನು ಟೇಪ್ ಕೊಡ್ತೀನಿ. ನೀವು ಅಂದಾಜ್ ಕಣ್ಣಳತೆಯಲ್ಲೇ ಎಷ್ಟು ಬೇಬಿ ಬಂಪ್ ಇರ್ಬೋದು ಅಂತ ಚೆಕ್ ಮಾಡಬೇಕು. ಸೊ ನಿಮ್ಮೆಲ್ಲರಿಗೂ ಟೇಪ್ ಕೊಡ್ತೀನಿ. ಆಮೇಲಿಂದ ನೀವು ಎಷ್ಟು ಕಾರು ಕಟ್ ಮಾಡ್ಕೋಬಹುದು. ಆಮೇಲೆ ನಾವು ನೀಟಾಗಿ ಬೇಬಿ ಬಂಪ್ನ ಮೆಷರ್ ಮಾಡ್ತೀವಿ. ಯಾರ್ದು ಮೆಷರ್ಮೆಂಟ್ ತುಂಬಾ ಅಕ್ಯುರೇಟ್ ಇರುತ್ತೆ, ನಾನು ಆಗ್ಲೇ ಹೇಳ್ದಂಗೆ ಸರ್ ತರನೇ ನೆಕ್ಲೆಸ್ ನಿಮ್ಮೆಲ್ಲರಿಗೂ ಸಿಗುತ್ತೆ. ನೆಕ್ಲೆಸ್ ಅಂದ ತಕ್ಷಣ ಎಲ್ಲ ಇಷ್ಟು ಖುಷಿಯಾಗಿ ಹೋಗ್ತಿರಲ್ಲ. ಸೊ ಪ್ರತಿಯೊಬ್ರು 2 ಮೆಂಬರ್ಸ್ ತಗೊಳ್ಳಿ. ನಿಮ್ಗೆ ಅನ್ಸೋ ಪ್ರಕಾರ ಎಷ್ಟು ಇರ್ಬೋದು ಅಂತ ನೀವೇ ಇಬ್ಬಿಬ್ರು ತಗೊಳ್ಳಿ.
ಓಕೆ ಇಲ್ಲಿ ಸರ್ ಹಾಕಿರೋ ಸರನೇ ಬಿಚ್ಕೊಡ್ತೀರಾ ಅಂದ್ರೆ ನೀವು ಅಲ್ಲ, ನೀವೇ ಅವ್ರಿಗಿಂತ 50 ಗ್ರಾಮ್ ಒರಿಜಿನಲ್ ಹಾಕೊಂಡು ಚೆನ್ನಾಗಿ ಮಿಂಚ್ತಾ ಇದ್ದೀರಾ. ಓಕೆ, ಫಸ್ಟ್ ವಿಲ್ ಕಮಿಂಗ್ ಮ್ಯಾಮ್. ನಿಮ್ಗೆ ಎಷ್ಟು ಅನ್ಸ್ಬೋದು ಮೆಷರ್ಮೆಂಟ್ ಒಂದು ಅಂದಾಜಲ್ಲಿ? ನೀವು ಚೆಕ್ ಮಾಡಿದ್ರೆ ಕಟ್ ಮಾಡ್ತೀನಿ. ಎಷ್ಟಾದ್ರು ನೀವು ಅಳತೆ ಮಾಡ್ಕೋಬಹುದು. ಅಯ್ಯೋ, ನಿಮ್ ಬೇಬಿ ಬಂಪ್ ಅಲ್ಲ, ಅವ್ರ ಬೇಬಿ ಬಂಪ್. ಓಕೆ, ಕಮಾನ್. ಓಕೆ, ಯಾರ್ಯಾರು ಎಷ್ಟೆಷ್ಟು ಇರ್ಬೋದು? ವಿಲ್ ಸ್ಟಾರ್ಟ್. ಮ್ಯಾಮ್, ನೀವೊಂದು ಅಳತೆ ಮಾಡಿದ್ದೀರಾ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಮ್ಯಾಮ್, ನೀವು ಮೆಷರ್ ಮಾಡಿದ್ದೀರಾ? ಓಕೆ ಮ್ಯಾಮ್, ನಿಮ್ಗೆ ಎಷ್ಟಿರ್ಬೋದು ಅಂತ ಒಂದು ಅಂದಾಜು? ಇಲ್ಲ ಮ್ಯಾಮ್ದು ಬೇಬಿ ಬಂದು ಒನ್ ಸೆಕೆಂಡ್. ಓಕೆ, ಇನ್ಯಾರ್ದಾರು ಮೆಷರ್ಮೆಂಟ್ಸ್? ಓಕೆ, ಸೊ ಈಗ ಎಲ್ಲರದು ಅಳತೆ ಏನೇನು ಪರ್ಫೆಕ್ಟ್ ಇರ್ಬೋದು ಅಂತ ಒಂದ್ಸಲ ಚೆಕ್ ಮಾಡೋ ಅಂತ ಟೈಮ್ ಮ್ಯಾಮ್. ಓಕೆ, ಇನ್ನೊಂದಿದೆಯಾ? ಅಲ್ಲ, ಎಷ್ಟು ಕರೆಕ್ಟಾಗಿ? ಓಕೆ, ಶೂರ್. ಓಕೆ, ಅಯ್ಯೋ, ಓಕೆ, ಸೊ ಫಸ್ಟ್ ಇವಾಗ ಚೆಕ್ ಮಾಡೋಣ ಮ್ಯಾಮಿಂದ. ಮ್ಯಾಮ್ ಪ್ಲೀಸ್ ನೀವು ಮುಂದೆ ಬರಬೇಕು. ಓಕೆ, ನೀವು ಕಟ್ ಮಾಡಿರೋ ಅಂತ ಅಳತೆ ಎಷ್ಟು ಪರ್ಫೆಕ್ಟ್ ಇದೆ ಅಂತ ಒಂದ್ಸಲ ನೋಡ್ಬೋದಾ? ನೀವೇ ಹಿಡಿಬೋದು ಮ್ಯಾಮ್. ಓ, ಇವಾಗ ಟೈಮ್ ಆಗೋಗಿದೆ. ಓಕೆ, ಆಲ್ಮೋಸ್ಟ್ ನಿಯರ್ ಬೈ ಒಂದು 6 ಇಂಚ್ ಎಕ್ಸ್ಟ್ರಾ ಇದೆ. ಇಟ್ಸ್ ಕೂಲ್. ಓಕೆ, ನೆಕ್ಸ್ಟ್ ಯಾರು ತುಂಬಾ ನಿಯರೆಸ್ಟ್ ಬರುತ್ತೆ ನೋಡೋಣ. ಕೆಳಗೆ ಮ್ಯಾಮ್ ಸ್ವಲ್ಪ. ಓಕೆ, ಸ್ವಲ್ಪ. ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಎಲ್ಲ ಇಷ್ಟು ಇಟ್ಕೊಂಡಿರಿ. ಓಕೆ, ಏನ್ ಕಾಂಪಿಟೇಷನ್ ಲೇಡೀಸ್ ಮಧ್ಯನೇ. ಓಕೆ, ನೆಕ್ಸ್ಟ್ ಪಾರ್ಟಿಸಿಪೆಂಟ್ ನೋಡೋಣ ಯಾರು ಪಕ್ಕಾ ನಿಯರೆಸ್ಟ್ ಏನಾದ್ರು ಬರ್ಬೋದಾ ಅಂತ. ಓಕೆ, ಐ ಥಿಂಕ್ ಆಲ್ಮೋಸ್ಟ್. ಇವ್ರು ಬೆಳಗ್ಗೆ ಸೀರೆ ಉಡ್ಸಿದ್ದು ಅವ್ರನ್ನ. ನಿಜವಾಗ್ಲೂ ಜಡೆ ಸೇರಲ್ಲ ಅನ್ನೋದಕ್ಕೆ ಹೇಗೆ? ಓಕೆ ಮ್ಯಾಮ್. ಓಕೆ, ಐ ಥಿಂಕ್ ಇಲ್ಲೊಂದು ಪರ್ಫೆಕ್ಟ್, ಆಲ್ಮೋಸ್ಟ್ ಪರ್ಫೆಕ್ಟ್ ಮೆಷರ್ಮೆಂಟ್. ಓಕೆ, ನೆಕ್ಸ್ಟ್ ಇನ್ಯಾರು? ಓಕೆ, ಜಾಸ್ತಿ ಇದೆ. ನೆಕ್ಸ್ಟ್ ಇನ್ಯಾರು ನಿಯರ್ ಬೈ? ಓಕೆ, ಮ್ಯಾಮ್ ಮೆಷರ್ಮೆಂಟ್ಸ್ನ ಯಾರು ಬೀಟ್ ಮಾಡ್ಬೋದಾ ನೋಡೋಣ. ಓಕೆ, ಇಲ್ಲ. ನೆಕ್ಸ್ಟ್ ಅಯ್ಯೋ, ನೀವು ಅವರು ಪ್ರೆಗ್ನೆಂಟ್ ಆಗಕ್ಕೂ ಮುಂಚೆ ಮೆಷರ್ಮೆಂಟ್ ತೆಗಿತಿದ್ದೀರಾ. ಇವ್ರದ್ದು ಕಡಿಮೆ. ಓಕೆ, ಐ ಥಿಂಕ್ ಆಲ್ಮೋಸ್ಟ್ ಪರ್ಫೆಕ್ಟ್ ಮೆಷರ್ಮೆಂಟ್ ಬಂದಿರೋದು ಮ್ಯಾಮ್. ನಿಮ್ ಗುಡ್ ನೇಮ್? ಲಿಶ್ಮಿತಾ. ಓಕೆ, ಲಿಶ್ಮಿತಾ ಮ್ಯಾಮ್ ಅವ್ರದ್ದು ಆಲ್ಮೋಸ್ಟ್ ಪರ್ಫೆಕ್ಟ್ ಮೆಷರ್ಮೆಂಟ್ ಇದೆ. ಸೀರೆ ಉಡ್ಸಿದ್ದು ಅವರೋ ನೀವೇನೋ? ಇಲ್ಲ. ಓಕೆ, ಫೈನ್. ಬಟ್ ಲೇಡೀಸ್ ಎಲ್ಲರೂ ಮ್ಯಾಮಿಗೆ ಡೌಟು, ಇನ್ನೂ ಒಂದ್ಸಲ ಚೆಕ್ ಮಾಡೋಣ. ಎಷ್ಟು ಮ್ಯಾಮ್? ಇಷ್ಟೇ 3 ಇಂಚಲ್ಲಿ ನಿಮ್ 30 ಗ್ರಾಮ್ ಚಿನ್ನ ಹೊಟ್ಟೋಗ್ಬಿಡ್ತು. ಓಕೆ, ಬಟ್ ಥ್ಯಾಂಕ್ ಯು ಮ್ಯಾಮ್. ನೀವು ಕೂತ್ಕೋಬೇಕು ಅಂತ ಕೇಳ್ಕೊತೀನಿ. ಎಲ್ಲ ಲೇಡೀಸ್ಗೂ ಒಂದು ಜೋರಾದ ಚಪ್ಪಾಳೆ ಬರಲಿ. ಫಸ್ಟ್ ಆಫ್ ಆಲ್, ನೆಕ್ಲೆಸ್. ಓಕೆ, ಸೊ
ನೆಕ್ಸ್ಟ್ ಗೇಮ್ ಏನಿದೆ, ಆಕ್ಚುಲಿ ನಾನು ಮೇನ್ ಕಪಲ್ ಜೊತೆ ಆಡಬೇಕು. ಇದಕ್ಕೆ ಆಡಿಯನ್ಸ್ ನೀವು ಕೂಡ ಸಪೋರ್ಟ್ ಮಾಡಬೇಕು. ನಾನು ಕೆಲವು ಪ್ರಶ್ನೆಗಳು ಕೇಳ್ತಾ ಹೋಗ್ತೀನಿ. ನಿಮ್ಗೆ ಅವರಿಬ್ಬರಲ್ಲಿ ಯಾರು ಇದನ್ನ ಚೆನ್ನಾಗಿ ಮಾಡ್ಬೋದು ಅನ್ಸುತ್ತೆ ಅವ್ರ ರಿಲೇಟೆಡ್ ಆಗಿ ಎಕ್ಸಾಂಪಲ್. ಓಕೆ, ಸೊ ಮ್ಯಾಮ್, ಐ ವಿಲ್ ಗಿವ್ ಯು ಒನ್ ಬ್ಯಾಂಗಲ್, ಒನ್ ರೋಸ್. ಒನ್ ಬ್ಯಾಂಗಲ್, ಒನ್ ರೋಸ್. ಓಕೆ, ಇಲ್ಲಿ ಬ್ಯಾಂಗಲ್ಲು ಮ್ಯಾಮ್ನ ರೆಪ್ರೆಸೆಂಟ್ ಮಾಡುತ್ತೆ ಅನ್ಕೊಳ್ಳೋಣ, ರೋಸು ಸರ್ನ ರೆಪ್ರೆಸೆಂಟ್ ಮಾಡುತ್ತೆ ಅನ್ಕೊಳ್ಳೋಣ. ಸೊ ಪ್ರಶ್ನೆ ಹೇಗಿರುತ್ತೆ ಅಂದ್ರೆ, ನಿಮ್ಮಿಬ್ರಲ್ಲಿ ಯಾರು ತುಂಬಾ ಹೊತ್ತು ಮಗುನೆದ್ದು ನೋಡ್ಕೋಬಹುದು. ನಿಮಗೆ ನೀವು ಅನ್ಸಿದ್ರೆ ರೋಸ್ನ ಲಿಫ್ಟ್ ಮಾಡ್ಬೋದು, ಮ್ಯಾಮ್ ಅನ್ಸಿದ್ರೆ ಬ್ಯಾಂಗಲ್. ಅಂಡ್ ಆಡಿಯನ್ಸ್ ಹೆಲ್ಪ್ ನಂಗೆ ತುಂಬಾ ಬೇಕು. ಇವ್ರಿಬ್ರು ಏನಾರು ಅದು ಸುಳ್ಳು ಅಂತ ಯಾರಿಗಾರು ಅನ್ಸಿದ್ರೆ ನೀವು ಅವ್ರಿಬ್ರಿಗೂ ಕೂಡ ಪನಿಷ್ಮೆಂಟ್ ಕೊಡ್ಬೋದು. ಪನಿಷ್ಮೆಂಟ್ ಏನಿಲ್ಲ, ಸರ್ ಜಿಮ್ಗೆಲ್ಲ ಹೋಗ್ತಾರೆ ಅಂತ ಕೇಳಿದ್ದೆ. ಸರ್ ಮ್ಯಾಮ್ನ ಅಟ್ಲೀಸ್ಟ್ ಜನದ ಮುಂದೆ ಒಂದ್ ಸ್ವಲ್ಪ ಬಿಲ್ಡಪ್ ಕೊಡಕ್ಕಾದ್ರೂ ಹೂ ಅನ್ಬಾರ್ದಿತ್ತ. ಓಕೆ, ಸೊ ಸರ್ಕಲ್ ಪುಷಪ್ಸ್ ಮಾಡ್ಸೋಣ. ಅದಕ್ಕೆ ಸೊ ಪನಿಷ್ಮೆಂಟ್ ತುಂಬಾ ಕಷ್ಟ ಇದ್ದಾಗ ಇಬ್ರು ಸುಳ್ಳು ಹೇಳಲ್ವಂತೆ. ಫಾಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಪಾಪು ಆದ್ಮೇಲೆ ಯಾರು ಪಾಪುನ ನಿದ್ದೆಗೆಟ್ಟು ನೋಡ್ಕೋತೀರಾ ನಿಮ್ಮಿಬ್ರಲ್ಲಿ? ವಿಲ್ ಡೂ ಒನ್ ಥಿಂಗ್ ಸರ್, ಇಫ್ ಯು ಡೋಂಟ್ ಮೈಂಡ್, ಸ್ವಲ್ಪ ಎದ್ದೇಳ್ಬೋದಾ? ಆಪೋಸಿಟ್ ಕೂರಿಸ್ಬಿಡೋಣ, ನೀವು ಈ ಕಡೆ ತಿರುಗ್ಕೊಳ್ಳಿ. ಸೊ ಒಬ್ರು ಆನ್ಸರ್ ಒಬ್ರು ಗೊತ್ತಾಗದ್ ಬೇಡ. ಓಕೆ, ನೆಕ್ಸ್ಟ್ ಪಾಪು ಆದ್ಮೇಲೆ ಯಾರು ರಾತ್ರಿ ಹೊತ್ತು ನಿದ್ದೆಗೆಟ್ಟು ನೋಡ್ಕೊಳ್ಳೋದು? ಸುಳ್ಳು ಯಾರು? ನೀವು ಅವ್ರ ಮನೇಲೇ ಇರ್ತೀರಾ? ಓಕೆ, ಡಿಪ್ಸ್ ಹೊಡ್ಸಕ್ಕೆ. ಓಕೆ, ಈಗ ನಾನು ಚೆಕ್ ಮಾಡ್ತೀನಿ. ಕಮಾನ್, ಯಾರ್ಯಾರಿಗೆ ಅನ್ಸುತ್ತೆ ಸರ್ರು ನಿದ್ದೆಗೆಟ್ಟು ಪಾಪುನ ನೋಡ್ಕೋತಾರೆ ಅವ್ರಿಬ್ರಲ್ಲಿ ಜಾಸ್ತಿ ಅಂತ? ಮೇಕ್ ಸಮ್ ನಾಯ್ಸ್. ಕಮಾನ್, ಯಾರ್ಯಾರು ಸರ್ ಕಡೆ ಇದ್ದೀರಾ? ಸರ್ ಒಂದು ವಾಯ್ಸು. ಅಟ್ಲೀಸ್ಟ್ ನಿಮ್ಮ ಅಪ್ಪ ಅಮ್ಮನೂ ನಿಮಗೆ ಸಪೋರ್ಟ್ ಮಾಡ್ಲಿಲ್ಲ. ಓಕೆ, ಕಮಾನ್, ಯಾರ್ಯಾರಿಗೆ ಅನ್ಸುತ್ತೆ ಮ್ಯಾಮ್ ರಾತ್ರಿ ಎಲ್ಲ ನಿದ್ದೆ? ಮ್ಯಾಮ್ ಬಹಳ ದೊಡ್ಡ ಬಹುಮತದಲ್ಲಿ ಗೆದ್ದಿದ್ದೀರಾ. ಸರ್ ಇದ್ರ ಅರ್ಥ ಏನಂದ್ರೆ ನೆಕ್ಸ್ಟ್ ನೀವು ನಿದ್ದೆಗೆಟ್ ನೋಡ್ಕೊಳ್ಳೇಬೇಕು ಅಂತ ಎಲ್ಲ ವಾರ್ನಿಂಗು. ದುಡ್ಡು ಕೊಟ್ಟು ಕೂಗ್ಸಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಇಬ್ರಲ್ಲಿ ಯಾರು ಪಾಪುಗೆ ಜಾಸ್ತಿ ಪ್ಯಾಂಪರ್ ಮಾಡ್ತಾರೆ ಅನ್ಸುತ್ತೆ? ಚೂರು ಹೊಡೆಯೋದೇ ಇಲ್ಲ, ಬೈಯೋದೇ ಇಲ್ಲ, ಎಷ್ಟೇ ತರಲೆ ಮಾಡಿದ್ರು. ಸರಿನಾ? ಓಕೆ, ಆಡಿಯನ್ಸ್ ನೀವು ಎಲ್ಲ ಇದಕ್ಕೆ ಒಪ್ತೀರಾ? ಓಕೆ, ನೆಕ್ಸ್ಟ್ ಈ ಪ್ರಶ್ನೆ. ನೆಕ್ಸ್ಟ್, ಇಬ್ರಲ್ಲಿ ಯಾರು ಜಾಸ್ತಿ ನೆಕ್ಸ್ಟ್ ಪಾಪುಗೆ ಸ್ವಲ್ಪ ಹೊಡಿಬಹುದು? ಯಾರು ಹೊಡಿಯಲ್ಲ? ಅಲ್ಲಿ ನೋಡಿ, ಅಲ್ಲಿ ಮನೆಯವರು ಆಲ್ರೆಡಿ ನಿಮ್ಮ ಹೆಸರು. ಓಕೆ, ನೆಕ್ಸ್ಟ್ ಇಬ್ರಲ್ಲಿ ಯಾರು ನೆಕ್ಸ್ಟ್ ಪೂರ್ತಿ ಪಾಪು ಡೈಪರ್ ಚೇಂಜಿಂಗ್ ಎಲ್ಲ ಜವಾಬ್ದಾರಿ ಯಾರು ತಗೊಳ್ಳೋದು? ಸರ್ ಓಕೆ, ನೀವು ಡೈಪರ್ ಹಾಕಿದ್ ನೋಡಿದ್ರೆ ನನಗೇನೋ ಅವ್ರು ತಗೊಳ್ಳೋದೇ ವಾಸಿ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಇಬ್ರಲ್ಲಿ ಯಾರು ಜಾಸ್ತಿ ನೆಕ್ಸ್ಟ್ ಟೈಮ್ ಮಗುಗೆ ತುಂಬಾ ಟೈಮ್ ಅಲಾಟ್ ಮಾಡೋದು ಯಾರಿರ್ಬೋದು? ಮ್ಯಾಮೇ, ಆಬ್ವಿಯಸ್ಲಿ ಅಮ್ಮನೇ ಜಾಸ್ತಿ ಟೈಮ್ ಅಲಾಟ್ ಮಾಡೋದು. ಓಕೆ, ನೆಕ್ಸ್ಟ್ ಕ್ವಶನ್. ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ, ಇಬ್ರು ಕಡೆ ಗ್ರ್ಯಾಂಡ್ ಪೇರೆಂಟ್ಸ್ ಅಲ್ಲಿ ಪ್ಯಾಂಪರಿಂಗ್ ಜಾಸ್ತಿ ಆಗುತ್ತೆ ಅನ್ಕೋತೀರಾ? ಪೂರ್ತಿ ಎರಡು ಸೈಡ್, ಬೋತ್ ದ ಸೈಡ್ಸ್. ಸೂಪರ್. ಓಕೆ, ನೆಕ್ಸ್ಟ್ ಆಡಿಯನ್ಸ್ ಯಾರು ಏನಾರು ಇವ್ರಿಬ್ರು ಪ್ರಶ್ನೆ ಕೇಳಬೇಕು ಅಂತ ಇದೆಯಾ? ನಾನು ಕೇಳ್ತಾನೆ ಇರ್ತೀನಿ. ಮ್ಯಾಮ್ ಏನು ಡೌಟ್ಸ್ ಇಲ್ಲ? ಓಕೆ, ಎನಿವನ್ ಫ್ರಮ್ ದ ಆಡಿಯನ್ಸ್ ಯಾರು ಅವ್ರಿಗೆ ಏನಾರು ಪ್ರಶ್ನೆ ಕೇಳಬೇಕು? ಪಾಪ ಜಿಮ್ಗೆ ಹೋಗಲ್ಲ ಅಂದು ಪಬ್ಲಿಕ್ ಅಲ್ಲಿ ಅವರು, ನೀವೇನಾರು ಅವ್ರಿಬ್ರು ಪ್ರಶ್ನೆ ಕೇಳ್ಬೇಕಾ ಮ್ಯಾಮ್? ಇಲ್ಲ. ಓಕೆ, ಸೊ ಆಲ್ಮೋಸ್ಟ್ ನನಗೆ ಅನ್ನಿಸ್ತಾ ಇರೋ ಪ್ರಕಾರ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಟೈಮ್ ಈಗ ಮ್ಯಾಮ್ ಕೊಡ್ತಾರೆ. ಆಬ್ವಿಯಸ್ಲಿ ಎಲ್ಲ ತಾಯಿ ಪ್ರೀತಿನೇ ಜಾಸ್ತಿ ಇರುತ್ತೆ ಅಂತ ಕೇಳ್ಕೋತೀನಿ. ಬಟ್ ಸ್ಟಿಲ್ ಸರ್ರು ಕೂಡ ಇನ್ಮೇಲೆ ಸರ್ ಎಲ್ಲರ ಮುಂದೆ ಒಂದು ಪ್ರಮಾಣ ವಚನ ಸ್ವೀಕರಿಸ್ಬಿಡಿ. ನಾನು ಕೂಡ ನೀವು ಒಳ್ಳೆ ಕೋರ್ಟಲ್ಲಿ 3 ಸಲ ಕೂಗೋರ್ ತರ ಕೂಗ್ತಾ ಇದ್ದೀರಲ್ಲ ಇಬ್ರು. ಓಕೆ, ಸೊ ಹೇಳಿಸ್ಬಿಡೋಣ ಒಂದ್ಸಲಿ ಸರ್ ಕೈಲಿ. ಓಕೆ, ಪ್ರಮಾಣ ವಚನ. ನಾನು ಕೂಡ ಇನ್ನು ಸ್ವಲ್ಪ ಸೀರಿಯಸ್ ಆಗಿ ಹೋಗೋಣ. ಇಲ್ಲಿ ನೆರೆದಿರುವವರ
ಬೇಡ, ನೆರೆದಿರುವವರು ಬೇಡ, ಅವ್ರ ಮೇಲೆ ಹಣೆ ಹಾಕ್ಸಣ್ವಾ? ಬೇಡ. ಓಕೆ, ರಚಿಕನ ಮೇಲೆ ಆಣೆ. ರಚಿಕಾ ಮ್ಯಾಮ್. ಓಕೆ, ಸೊ ಎಲ್ಲರ ಸಾಕ್ಷಿಯಾಗಿ ನಾನೇ ಡೈಪರ್ನ ಜಾಸ್ತಿ ಚೇಂಜ್ ಮಾಡಿಸ್ತೀನಿ ಇವಳ ಕೈಲಿ. ಓಕೆ, ಸೊ ನೆಕ್ಸ್ಟು ಪಾಪು ಆದ್ಮೇಲೆ ಪಾಪುಗಿಂತ ಜಾಸ್ತಿ ನಿನ್ನೆ ಮುದ್ದು ಮಾಡ್ತೀನಿ. ಓಕೆ, ಇದನ್ನ ಅವ್ರು ಹೇಳಿದ್ದು ಎಕ್ಸ್ಟ್ರಾ ಪೇಮೆಂಟ್ ಕೊಡಿಸ್ತೀನಿ ಡೈಲಾಗ್ ಹೇಳ್ಸು ಅಂತ. ಓಕೆ, ಬಟ್ ಜೋಕ್ಸ್ ಅಪಾರ್ಟ್, ಇದರಿಂದ ಗೊತ್ತಾಗುತ್ತೆ ಒಬ್ರನ್ನೊಬ್ರು ಎಷ್ಟು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಸೊ ಚಿಯರ್ಸ್ ಟು ದಿಸ್ ಕಪಲ್. ನೆಕ್ಸ್ಟ್, ನಿಮ್ಮಿಬ್ರನ್ನ ಆಕ್ಚುಲಿ ಈಗ ಎಲ್ಲ ಗೇಮ್ಸ್ ಎಲ್ಲ ಆಡ್ತಾ ಇದ್ದೀವಿ, ನಿಮ್ಮಿಬ್ರನ್ನ ಎಂಟರ್ಟೈನ್ ಮಾಡಬೇಕು ಇವತ್ತು. ಎಸ್ಪೆಷಲಿ ಮ್ಯಾಮ್ ಖುಷಿ ತುಂಬಾ ಮುಖ್ಯ. ಸೊ ಮ್ಯಾಮಿಗೆ ನನಗೆ ಗೊತ್ತಿರೋ ಹಂಗೆ ಅವ್ರು ಯಾರಾದ್ರೂ ಅವ್ರಿಗೋಸ್ಕರ ಡ್ಯಾನ್ಸ್ ಮಾಡೋರು ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ಆಲ್ರೆಡಿ ಫ್ಯಾಮಿಲಿಲಿ ಹೇಳಿದ್ದಾರೆ, ಒಂದ್ 2-3 ಜನ ಒಳ್ಳೆ ಡ್ಯಾನ್ಸರ್ಸ್ ಇದ್ದಾರೆ ಅಂತ. ಸೊ ಲೆಟ್ ಮಿ ಕಾಲ್ ಮ್ಯಾಮ್. ಪ್ಲೀಸ್ 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 ಬನ್ನಿ. ಇಲ್ಲ, ಐ ವಾಂಟ್ ಒನ್ ಎಂಟೈರ್ ಗರ್ಲ್ಸ್ ಗ್ಯಾಂಗ್. ವಿಲ್ ಡೂ ಒನ್ ಆಕ್ಟಿವಿಟಿ. ನಿಖಿಲ್, ಓಕೆ, ನಿಖಿಲ್, ನಿಶ್ಚಯ್, ಸುಜನ್, ದೀಪಕ್ ಬೇಗ ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಟೈಮ್ ವೇಸ್ಟ್ ಮಾಡುವಂಗಿಲ್ಲ, ಪಟ್ ಅಂತ ಸ್ಟೇಜ್ ಮೇಲೆ ಬರಬೇಕು ನೀವು 4 ಜನ. ಕಮಾನ್, ನಿಖಿಲ್, ನಿಶ್ಚಯ್, ಸುಜನ್, ದೀಪಕ್ ಎಲ್ಲ ಡಾಕ್ಟರ್ಸ್. ಓಕೆ, ಡಾಕ್ಟರ್ಸ್ನ ಡಾಕ್ಟರ್ ಅಂತ ಹೇಳಿ ಕರೀಲಿಲ್ಲ ಅಂದ್ರೆ ಅವ್ರು ಎಲ್ಲೂ ಬರಲ್ಲ ಅನ್ಸುತ್ತೆ. ಓಕೆ, ಡಾಕ್ಟರ್ ನಿಶ್ಚಲ್, ಡಾಕ್ಟರ್ ಸುಜನ್, ಬೇಗ ಬನ್ನಿ. ಎಲ್ಲ ಸೇರಿರೋದೇ ಇವತ್ತು ಎಂಜಾಯ್ ಮಾಡೋದಕ್ಕೆ. ಸೊ ಯಾರು ಬೇಗ ಡಿಲೇ ಮಾಡೋ ಹಾಗಿಲ್ಲ. ಕಮ್ ಕ್ವಿಕ್. ಡಾಕ್ಟರ್ ರಚಿಕಾ, ಎಲ್ಲ ಡಾಕ್ಟರ್ಸೇನಾ? ಕಮ್ ಕ್ವಿಕ್. ಡಾಕ್ಟರ್ ಹರಿಣಿ ಅವರು. ಓಕೆ, ಎಲ್ಲ ಬನ್ನಿ. ಆಕ್ಚುಲಿ 4 ಜನ ಜೆಂಟ್ಸ್ ಬೇಕಿತ್ತು. ಬನ್ನಿ ಮ್ಯಾಮ್. ಓಕೆ, ನೀವು ಎಲ್ಲರೂ ಡಾಕ್ಟರ್ಸೇನಾ? ಓಕೆ, ಎಲ್ಲ ಡ್ಯಾನ್ಸರ್ಸೋ ಡಾಕ್ಟರ್ಸೋ? ಡ್ಯಾನ್ಸರ್ಸ್ ಇವಾಗ. ಓಕೆ, ನೀವು ಯಾವ ಸ್ಪೆಷಲಿಸ್ಟು? ನಾವು ಜನರಲ್ ಫಿಸಿಷಿಯನ್. ಅಲ್ಲ, ಸ್ವಲ್ಪ ತಿಳ್ಕೊಂಡಿರೋಣ ಅಂತ. ನಮ್ಮನೆ ಕಡೆ ಅಂತೂ ಯಾರು ಡಾಕ್ಟರ್ ಓದ್ಲಿಲ್ಲ. ಸರ್ ನೀವು? ಎಲ್ಲರೂ ಜನರಲ್ ಫಿಸಿಷಿಯನ್ಸ್. ಸೊ ನಿಮ್ಮೆಲ್ಲರಿಗೂ ಮಕ್ಕಳು ಬಗ್ಗೆ ತುಂಬಾ ಚೆನ್ನಾಗೇ ಗೊತ್ತಿರುತ್ತೆ ಅನ್ಕೋತೀನಿ. ಸೊ ಈಗ ನಿಮಗೆ ಮದುವೆ ಆಗಿದ್ಯಾ? ಅವ್ರಿಗೆ ಟ್ವಿನ್ ಸರ್, ನೀವ್ಯಾಕೆ ನಾಚ್ಕೊತಿದ್ದೀರಾ? ಅವರು ಮದುವೆ ಆಗ್ದಂಗೆ ಇರ್ತಾರೆ, ಅದಕ್ಕೆ ಅವ್ರು ಮದುವೆ ಆಗ್ದಂಗೆ ಇರ್ತಾರೆ. ಓಹೋ, ಗೊತ್ತಾಗ್ಲಿ ಅಂತ ಇನ್ಫಾರ್ಮೇಶನ್. ಅವ್ರು ಮದುವೆ ಆಗ್ದಂಗೆ ಇರ್ತಾರೆ ಸರ್. ನೀಟಾಗಿ ರೆಡಿ ಆಗಿರೋದು ನೋಡಿದ್ರೆ ಸ್ವಯಂವರ ಇಲ್ಲೇ ಮಾಡ್ಬೋದು, ಹೆಣ್ಣೋಡಕ್ ಬಂದಂಗೆನೆ. ಓಕೆ, ಸ್ಮಾಲ್ ಸಿಂಪಲ್ ಗೇಮ್. ನಾನು ಒಂದೊಂದು ಸಿನಾರಿಯೋ ಕೊಡ್ತೀನಿ, ಆಗ ಮಗು ಹೆಂಗೆ ಬಿಹೇವ್ ಮಾಡುತ್ತೆ ಅಂತ. ಓಕೆ, ಈಗ ಮಗು ಅಳೋದಾಗಿರ್ಬೋದು. ಪಾಪ ಮ್ಯಾಮ್ ಏನೋ ಡಾಕ್ಟ್ರು, ಅವ್ರಿಗೆ ಸ್ವಲ್ಪ ಐಡಿಯಾ ಇರುತ್ತೆ, ಅವರು ಡಾಕ್ಟ್ರು ಐಡಿಯಾ ಇರುತ್ತೆ. ಬಟ್ ಸ್ಟಿಲ್ ಅವ್ರಿಗೆ ಈ ತರ ಟೈಮಲ್ಲಿ ಇದ್ದಾಗ, ಅವ್ರದೇ ಮಗು ಆದಾಗ ಲಾಜಿಕ್ ಆಗಿರ್ಬೋದು ಎಲ್ಲ ಮರ್ತೋಗ್ತಾರೆ. ಸೊ ನಿಮ್ಗೊಂದು ಸಿಚುಯೇಷನ್ ಕೊಡ್ತೀನಿ, ಆಗ ಮಗು ಹೆಂಗ್ ಅಳ್ಬೋದು ಇಲ್ಲ ಹೆಂಗ್ ನಗ್ಬೋದು ಅಂತ. ಅವ್ರಿಗೆ ಟ್ವಿನ್ಸು ಅಂದಾಗ ಮಾತ್ರ ಬಹಳ ನಗಾಡಿದ್ರೆ ನನಗ್ ನೋಡಿದ್ರೆ ನೀವು ಅಫಿಷಿಯಲಿ ಅಲ್ದೇ ಇದ್ರು ತುಂಬಾ ಅನುಭವ ಇರೋರ್ ತರ ಕಾಣ್ತಿದ್ದೀರಿ. ಓಕೆ, ಇದೆ. ಓಕೆ, ಒಂದ್ ಸಿನಾರಿಯೋ ಕೊಡ್ತೀನಿ, ನೀವು ಹೆಣ್ಮಕ್ಳಿಗಿಂತ ಯಾಕೆ ಜಾಸ್ತಿ ನಾಚ್ಕೋತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಓಕೆ, ಒಂದ್ ಸಿನಾರಿಯೋ ಕೊಡ್ತೀನಿ, ನೀವು ಅದನ್ನ ಎನಾಕ್ಟ್ ಮಾಡ್ಬೇಕು. ಸೊ ಈಗ ಮಗುಗೆ ತುಂಬಾ ಹೊಟ್ಟೆ ಹಸ್ದಾಗ ಮಗು ಅಳು ಹೇಗಿರುತ್ತೆ? ಮಾಡ್ಬೇಕು ಅಂತ ನಾನು ಯಾಕೆ ಹಾಳು ಮಾಡೋದನ್ನ? ಇಲ್ಲ, ಕಮಾನ್, ಯು ಹ್ಯಾವ್ ಟು ಎನಾಕ್ಟ್. ಟೈಮ್ ತುಂಬಾ ಕಮ್ಮಿ ಇದೆ, ಎಲ್ಲರೂ ಇದ್ ಮಾಡ್ತಾರೆ. ವಿಲ್ ವೈಂಡ್ ಅಪ್ ವಿತ್ ದಿಸ್ ಡ್ಯಾನ್ಸ್. ಬಿಫೋರ್ ದಟ್ ಇದನ್ನ ಕಂಪ್ಲೀಟ್ ಮಾಡಬೇಕು. ಓಕೆ, ಮಗು ತುಂಬಾ ಹೊಟ್ಟೆ ಹಸ್ದಾಗ ಮಗು ಅಳು ಹೇಗಿರುತ್ತೆ? ಇದು ಯಾವ ಮಗು?
ಓಕೆ, ಇದು ಹಸು ಅಂಬ ಅಂದಂಗಿತ್ತು. ಓಕೆ, ಆಲ್ಮೋಸ್ಟ್ ಸಾಧನೆ ತುಂಬಾ ಮಾಡಿದ್ದೀರಾ. ಟ್ವಿನ್ಸ್ ಆಗಿದೆ ಸರ್. ಈಗ ನೀವ್ ಹೇಳ್ಬೋದು, ಓಕೆ, ನಿಮ್ ಪಾಪು ತುಂಬಾ ಹೊಟ್ಟೆ ಹಸ್ದಾಗ ಹೆಂಗಳುತ್ತೆ? ಇನ್ನು 15 ದಿನ ಆಗಿದೆ. ಹುಟ್ಟು 15 ದಿನ ಆದ್ರೂ ಅಳ್ತಿರಲ್ವಾ ಸರ್? ಏನು, ಅವ್ರು ಆಲ್ರೆಡಿ ಬೆವರ್ತಿದ್ದಾರೆ. ಓಕೆ, ಕಮಾನ್ ಸರ್, ಏನೀಗ ಇದು ಹೇಗೆ ಅಳ್ತಿರುತ್ತೆ ಅಂತ ನನಗೆ ಸತ್ಯವಾಲು ಯಾವ ದೇಶದ ಮಕ್ಕಳು ಇದು ಗೊತ್ತಿಲ್ಲ ಈ ತರ ಅಂತ. ಸರ್ ನೀವು ಕರೆಕ್ಟಾಗಿ ಇವನೇ ತೋರಿಸೋದು. ಇನ್ನು ಮದ್ವೆ ಆಗಿಲ್ಲ ಅಂದ್ರೇನು, ಅಕ್ಕ ಅಣ್ಣ ಅವ್ರ ಮಕ್ಳಂತೂ ನೋಡಿರ್ತೀರಾ. ಓಕೆ, ನೀವು ತುಂಬಾ ಕಸಿನ್ಸ್ ಇದ್ದಾರೆ. ಓಕೆ, ನಿಮ್ ಸಿನಾರಿಯೋ ಕೊಡ್ತೀನಿ. ಮಗು ತುಂಬಾ ಖುಷಿಯಾದಾಗ, ಫುಲ್ಲು ಫೀಡ್ ಆಗಿ ಫುಲ್ಲು ಖುಷಿಯಾಗಿದ್ದಾಗ ಮಗು ಹೆಂಗೆ ನಗ್ತಾ ಇರ್ಬೋದು? ಅಲ್ಲ, ಯಾವ ಮಗು ಚಪ್ಪಾಳೆ ತೊಟ್ಕೊಂಡು ನಗುತ್ತೆ ಅಂತ ನಾನು ಸ್ವಲ್ಪ ನೋಡ್ಬೇಕು. ನಗುತ್ತೆ ಚಪ್ಪಾಳೆ ತೊಡ್ಕೊಂಡು. ಸರ್, ನಿಮ್ಗೆ ನಾನ್ ಕೊಡೋ ಸಿನಾರಿಯೋ ಏನಂದ್ರೆ, ಮಗು ತುಂಬಾ ಕೋಪ ಬಂದ್ಬಿಟ್ಟಿದೆ, ಯಾರು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅಂತ. ಆಗ ಮಗು ರಿಯಾಕ್ಷನ್ ಅಥವಾ ವಾಯ್ಸ್ ಹೇಗಿರ್ಬೋದು? ಅದೇ ಸರ್, ಅದ್ರ ಅಮ್ಮಂಗ್ ಕರಿತಿರುತ್ತೆ, ಜೋರಾಗಿ ಅಳುತ್ತೆ. ನಂಗೆ ಅಳುತ್ತೆ. ಇದು ಫಸ್ಟ್ ಸಾಯಿ ಕುಮಾರ್ ಮಗು ಆಯ್ತು, ಆಮೇಲಿಂದ ನಾರ್ಮಲ್. ಸರ್ ಕಮಾನ್, ಇನ್ನೊಂದ್ಸಲಿ. ಸಾಯಿ ಕುಮಾರ್ ಜ್ವರ. ಓಕೆ, ಬಟ್ ಜೋಕ್ಸ್ ಅಪಾರ್ಟ್, ಫಸ್ಟ್ ಒಂದು ಜೋರಾದ ಚಪ್ಪಾಳೆ ಬರಲಿ. ಡಾಕ್ಟರ್ಸ್ ಆಗಿದ್ರು ಇಸ್ಟಿಯರ್ ಮ್ಯಾಮ್. ಈಗ ಮಗು ಅಪ್ಪ ಜಿಮ್ಮಿಗೆ ಹೋಗಿರಲ್ಲ ಅಂತ ಅಮ್ಮ ಕೋಪ ಮಾಡ್ಕೊಂಡು ಆ ಕೋಪನ ಮಗು ಮೇಲೆ ತೀರಿಸ್ಕೋತಾ ಇರ್ತಾರೆ. ಆಗ ಮಗು ಹೆಂಗ್ ಅಳ್ತಿರ್ಬೋದು? ಇದು ಆ ಮಗು ಅಳುತ್ತೋ ಇಲ್ವೋ, ಗಂಡ ಏನಾರು ಕೊಡಿಸ್ಲಿಲ್ಲ ಅಂದಾಗ ಹೇಗ್ ಅಳ್ತಿರ್ಬೋದು ಅಂತ ನೀವು ಅಳ್ತಾ ಇದ್ದೀರಾ. ಬಟ್ ಒಂದ್ ಒಳ್ಳೆ ಮ್ಯೂಸಿಕ್ ಪ್ಲೇ ಮಾಡ್ತೀನಿ, ನೀವೆಲ್ಲ ಸೇರಿ ಈಗ ಅದಕ್ಕೆ ಡ್ಯಾನ್ಸ್ ಮಾಡ್ಬೇಕು. ಓಕೆ, ರೆಡಿ? ಒನ್ಸ್ ಓಕೆ, ನಾವು ಆಮೇಲಿಂದ ಇಫ್ ಪಾಸಿಬಲ್ ವಿಲ್ ಕಂಟಿನ್ಯೂ ವಿತ್ ದ ಆಕ್ಟಿವಿಟೀಸ್. ಬಂದಿರೋರು ಎಲ್ಲರೂ ಕೂಡ ಈಗ ಶಾಸ್ತ್ರ ಮಾಡಿ ಮ್ಯಾಮ್ ಮತ್ತೆ ಸರ್ಗೆ ಬ್ಲೆಸ್ ಮಾಡ್ಬೋದು ಅಂತ ಕೇಳ್ಕೊತೀನಿ. ಅಂಡ್ ಊಟ ಇದೆ, ಪ್ಲೀಸ್ ಎಲ್ಲ ಊಟ ಸ್ವೀಕರಿಸಿ. ನಾನೇ ನೀನಂತೆ ನೀನಂತೆ ನೀನೇ, ನಾನಂತೆ ನಾನಂತೆ ಜೀವ ಒಂದೇನೆ ಹೃದಯ ಎರಡು. ನಮ್ಮ ನಡುವೆ ಬರಲಿ ನೂರು ಮುನಿಸು ಜಗಳ, ಹಾಗೆ ಇರಲಿ ಪ್ರೀತಿ ಸೊಗಡು. ಜೊತೆಯಲ್ಲಿ ನೀನಿದ್ದರೆ ಎದೆಯಲಿ ಸಡಗರ, ನಿನ್ನ ನಗು ಎಲ್ಲದಕ್ಕೂ ಪರಿಹಾರ. ನನ್ನಯ ನಾಳೆ ನಿನ್ನಯ ಪಾಲೆ, ನನ್ನ ಬದುಕೆ ನಿನ್ನದು ಗೆಳತಿ. ಕಾಯುವೆ ನಾನು ರತ್ತೆಯ ಹಾಗೆ ಜನುಮ ಪುರ ನಿನ್ನನ್ನೇ, ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ತನಕಾನೇ. ನಾನೇ ನೀನಂತೆ ನೀನಂತೆ ನೀನೇ, ನಾನಂತೆ ನಾನಂತೆ ಜೀವ ಒಂದೇನೆ ಹೃದಯ ಎರಡು. ಬದುಕಿನ ಕೊರತೆಯನು ತುಂಬಿದ ನಾಯಕಿಯೇ, ನಿನ್ನದೆ ಮುನ್ನುಡಿಯೇ ನಲ್ಮೆಯ ಬಾಳಿಗೆ. ಮನಸ್ಸಿನ ಮಹಡಿಯಲಿ ನಿನ್ನದೆ ಮುಗುಳು ನಗೆ, ಕನಸಿನ ದಾರಿಯಲಿ ನಿನ್ನದೆ ದೇವಿಗೆ. ನಿನ್ನ ಒಲವ ಕರೆಗೆ ಕೊಡು
ಜನುಮ ಪುರ ನಿನ್ನನ್ನೇ ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ತನಕಾನೇ ಬಂಗಾರದ ಗೊಂಬೆ ಬಂದು ಎದುರು ನಿಂತರೆ ಎಳೆ ಹುಡುಗನ ಹೃದಯವೀಗ ಸೋಲಲಾರದೆ ಓ ಬಂಗಾರದ ಗೊಂಬೆ ಬಂದು ಎದುರು ನಿಂತರೆ ಎಳೆ ಹುಡುಗನ ಹೃದಯವೀಗ ಸೋಲಲಾರದೆ ಕಣ್ಣು ಹೊಳೆವ ಚಾಳಿ ಶುರು ಕನಸ ದಾಳಿ ಪದ ಸಾಲ ಕೇಳಿ ಹಾಡಬೇಕೆ ಲಾಲಿ ನಗುವಿನ ಚಾಟಿ ಏಟ ತಡೆಯಲಿ ಹೇಗೆ ತನ್ನ ಎದೆಯ ಒಳಗಡೆ ಅಲ್ಲಲ್ಲೇ ಜೋಲಿ ಹೊಡೆದಿದೆ ಮನಸ್ಸು ಥರ ಥರ ಹಠ ಮಾಡಿ ನಿನ್ನ ಬೇಡಿದೆ ತನ್ನ ಎದೆಯ ಒಳಗಡೆ ಅಲ್ಲಲ್ಲೇ ಜೋಲಿ ಹೊಡೆದಿದೆ ಮನಸ್ಸು ಥರ ಥರ ಹಠ ಮಾಡಿ ನಿನ್ನ ಬೇಡಿದೆ ಬಂಗಾರದ ಗೊಂಬೆ ಬಂದು ಎದುರು ನಿಂತರೆ ಎಳೆ ಹುಡುಗನ ಹೃದಯವೀಗ ಸೋಲಲಾರದೆ ಕೆನ್ನೆ ಮೇಲೆ ಜಾರಿ ಮುತ್ತು ನೀಡಲೇ ಸಣ್ಣ ಆಸೆ ಬಂತು ಮುಂಗುರುಳ ಕಂಡರೆ ಕಿವಿಯೋಲೆಯಾಗಿ ಉಯ್ಯಾಲೆ ಆಡಲೆ ನೀನೇ ಸ್ವಂತ ಅನ್ನೋ ಈ ಹುಚ್ಚು ಭಾವನೆ ಜೋಳಿಗೆ ಇಲ್ಲದ ಸಂತನ ಮಾಡಿದೆ ಪ್ರೇಮದ ಭಿಕ್ಷೆಗೆ ದೂಕಿರುವೆ ಊರಲ್ಲಿ ಸುಮ್ಮನೆ ತಿರುಗುವೆ ಯಾಕೆ ನೀ ಕಳವಳ ಹೃದಯದೊಳಗೆ ಕದನ ಮಾಡಿದೆ ನನ್ನ ಎದೆ
ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ ಅಯ್ಯೋ ಶಿವನೇ ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಉಳಿಯೋದೆಲ್ಲಿ ಬಾಕಿ ಅಯ್ಯೋ ಶಿವನೇ ಅಯ್ಯಯ್ಯೋ ಶಿವನೇ ಹಳದ ಊರಿನ ಬೀದಿಯಲ್ಲಿ ದೇವತೆ ಬಂದಳು ತೇರಿನಲ್ಲಿ ಎದೆಯೊಳಗಡೆ ಸಿಡಿ ನೋಡದಿದೆ ಮಳೆ ಆಗುತ್ತಿದೆ ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ ಅಯ್ಯೋ ಶಿವನೇ ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಇಳಿಯೋದೆಲ್ಲಿ ಬಾಕಿ ಅಯ್ಯೋ ಶಿವನೇ ಅಯ್ಯಯ್ಯೋ ಶಿವನೇ ಸೇರುವೆ ಬ್ರಹ್ಮಗೀಚಿದಂಥ ಸಾಲು ಕಣೆ ಸಾವಿನಲ್ಲೂ ಒಂದಾಗುವೆ ಎಂದು ಮರೆಯಾದಂಥ ಕಥೆಯಾಗುವೆ ಏಳು ಜನುಮದಲ್ಲೂ ಎಲ್ಲೇ ನೀನು ಬಂದು ಸೇರುವೇನು ಹುಡುಕಿ ನಿಲ್ಲನು ಮಾತೆಯೆಲ್ಲ ಚಿನ್ನ ಬೇರೆ ಆಗೋದನ್ನ ಪ್ರತಿ ಜನುಮದಲ್ಲೂ ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ ಅಯ್ಯೋ ಶಿವನೇ ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಇಳಿಯೋದೆಲ್ಲಿ ಬಾಕಿ ಅಯ್ಯೋ ಶಿವನೇ ಅಯ್ಯಯ್ಯೋ ಶಿವನೇ ಪ್ರೀತಿಯಲ್ಲಿ ಹುಚ್ಚನೊಬ್ಬ ನಾನು ಹೀಗೆ ಪ್ರೀತಿಸುವೆ ಎಂದು ನಿನ್ನನು ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ ಅಯ್ಯೋ ಶಿವನೇ ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಇಳಿಯೋದೆಲ್ಲಿ ಬಾಕಿ ಅಯ್ಯೋ ಶಿವನೇ ಅಯ್ಯಯ್ಯೋ ಶಿವನೇ ಹಳೆದ ಊರಿನ ಬೀದಿಯಲ್ಲಿ ದೇವತೆ ಬಂದಳು ತೇರಿನಲ್ಲಿ ಎದೆಯೊಳಗಡೆ ಸಿಡಿ ನೋಡದಿದೆ ಮಳೆ ಆಗುತ್ತಿದೆ ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ ನಿಂತಲ್ಲೇ ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಹೋದೆನೆ ನನ್ನ ಎಚ್ಚರಗೊಳಿಸಿ ಇನ್ನೂ ಅಚ್ಚರಿ ಮೂಡಿಸಿ
ನನ್ನ ಕಣ್ತುಂಬುತ್ತ ಹಾಗೆ ಬಿಗಿದ ಪೂತ ಹೃದಯದ ಜೋಕಾಲಿ ತೂಗಿ ಬಿಡು ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿಸಲೇನೆ ಎಲ್ಲಿಲ್ಲದ ಆನಂದ ಅಂತಲೇ ನೆರಳಂತೆ ನಿನ್ ಹಿಂದೆ ಬಂದೆ ಆ ಊರೆಯ ನೋಟದ ಸಲುವಾಗಿ ಬೇಕಂತಲೇ ಮುಂದೆ ನಿಂತೆ ಸರಸದಲ್ಲಿ ಸರಸರನೆ ಸ್ಮರಿಸಿ ಸರಿಯುತ್ತಾ ಸರಿಯನಿಸೋ ಸವಿಗನಸ ನನಗೆ ಒಪ್ಪಿಸುತ್ತೀರು ಕಣ್ಣಲ್ಲಿ ಇಡುತ್ತಾ ಮಾತಲ್ಲಿ ಸೆಳೆತಾ ಇನ್ನು ಹೇಳೋದಿದೆ ಕೇಳು ಚೆನ್ನಾಗಿದೆ ಕೊನೆಯ ಕ್ಷಣವು ನಿನ್ನೊಂದಿಗೆ ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿಸಲೇನೆ ನಗುತ್ತಲಿರಲು ನನಗಿಲ್ಲಿ ಸಂತಸವಂತೆ ನಿನ್ ಹೆಸರೇ ಬಣ್ಣದ ವರ್ಣನೆ ಕಾಮನ ಬಿಲ್ಲಿನಂತೆ ಸನಿಹದಲ್ಲಿ ಸೆರೆ ಹಿಡಿವ ಸಲುಗೆ ಕಲಿಸುತ್ತಾ ಮನ ಮರೆಸೋ ಸಿಹಿ ಮುನಿಸ ಆಗಾಗ ತೋರಿಸುತ್ತಿರು ಸಣ್ಣ ಸನ್ನೆಯ ನೀಡುತ್ತಾ ತುಂಟ ನಗೆಯ ಚೆಲ್ಲುತ್ತಾ ಇನ್ನು ಬೇಕಾಗಿದೆ ನೀಡು ನೀ ಕೇಳದೆ ಜೀವನ ನಿನ್ನೊಂದಿಗೆ ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿಸಲೇನೆ
ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟ ವರವು ನೀನು ಬದುಕು ಪೂರ್ತಿ ದಿನ ಇರು ಜೊತೆಗೆ ಹೆಸರು ಬರೆದ ಹಾಳೆಯ ಗೆಳೆಯ ನೀನೇ ಆಗಲಿ ಹರಕೆ ಮಾಡಿ ಕೇಳುವೆ ಉಸಿರು ಜೊತೆಗೆ ಹೋಗಲಿ ಜೊತೆಗಿರೋ ಪ್ರತಿದಿನ ಮಗುವಿನ ಮನಸ್ಸಿನ ನಗು ನಗುತ್ತಿರೋ ಹೊಸ ಕನಸಿನ ವರ ತಂದವನೇ ಏನು ಬೇಕು ಕೇಳು ನೀನು ತಂದು ನಾನು ಕೊಡ್ತೀನಿ ನಿಂಗೆಂದಿಗೂ ರಾಜ ರಾಣಿ ನಾನು ನೀನು ಯಾರ್ದು ದೃಷ್ಟಿ ತಾಕಲ್ಲ ನಮ್ಗೆಂದಿಗೂ ಆಣೆ ಮಾಡಿ ಹೇಳುತ್ತೀನಿ ನಿನ್ನ ಬಿಟ್ಟು ಹೋಗಲ್ಲ ಎಂದೆಂದಿಗೂ ಸಾಯೋವರೆಗೂ ಹಿಂಗೆ ನಾನು ನಿನ್ನ ಜೋಡಿ ಇರ್ತೀನಿ ಎಂದೆಂದಿಗೂ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟ ವರವು ನೀನು ಬದುಕು ಪೂರ್ತಿ ದಿನ ಇರು ಜೊತೆಗೆ ಬೆಳಗಿನ ಸೂರ್ಯನ ತೋರಣ ದಿನವಿಡೀ ಒಲವಿನ ಹೋತೇರಿನ ಹೊಸದೇ ಪಡ ನನಗಿದು ಇನಿಯನ ತೋಳಲಿ ಮೊದಲನೇ ಅನುಭವ ಅನುರಾಗದ ಹೊಸ ಊರಲಿ ತಂಗಳಿಯು ನಮ್ಮ ಜೊತೆಗೆ ತಾರೆಯ ತೋರಲಿ ಹಕ್ಕಿಗಳು ಸಿಕ್ಕಿ ನಮಗೆ ಶುಭವನ್ನು ಕೋರಲಿ ನೀನೇ ನಂಗೆಲ್ಲ ಬೇರೇನು ಬೇಕಿಲ್ಲ ದಿನ ಕಳೆಯಲಿ ನಿನ್ನ ಜೊತೆಯಲ್ಲಿ ಹೊಸ ಜೋಗುಳ ಹಿತವಾಗಿದೆ ಇದೆಯೂರೊಳಗೆ ನೀನೆ 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 ಎಲ್ಲ ನೀನೆ ಬೇರೆನು ಬೇಡ ಕಣೆ 7 ಜನ್ಮ ನೀನೆ ನನ್ಗೆ ಬೇಕು ಅಂತ ದೇವರನ್ನ ಕೇಳ್ತೀನಿ ಕಣೆ ಬೇರೆ ದೇವ್ರು ಕಾಯುತ್ತಾರೆ ನನ್ನ ನಿನ್ನ ಹರಕೆನ ಕಟ್ಟಿನ ಕಣೆ ನಿನ್ನ ಖುಷಿ ನೋಡೋದಿಕ್ಕೆ ಪೂರ್ತಿ ನಾನು ನಿದ್ದೆನ ಬಿಟ್ಟಿನ ಕಣೆ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟ ವರವು ನೀನು ಬದುಕು ಪೂರ್ತಿ ದಿನ ಇರು ಜೊತೆಗೆ ನಾನು ನೀನು ಇಬ್ಬರೇ ಊರಲ್ಲಿ ಪ್ರೀತಿ ಎಂಬ ಮುತ್ತಿನ ತೇರಲ್ಲಿ ನಿನ್ನಯ ಎದುರಿಗೆ ಸುಮ್ಮನೆ ಕೂರುವೆ ಹೃದಯದ ಮನವಿಗೆ ಸೋಲಲು ಹೇಳುವೆ ಇದೇ ಪ್ರೀತಿ ಇದೇ ರೀತಿ ಇರಲಿ ಎಂದಿಗೂ ಜೀವನೇನೆ ಜೀವನೇನೆ ಜೀವವೇ ಹೋಗಿ ಬಂದರು ಜೀವನೀನೇ ಜೀವನೀನೇ ಈ ಉಸಿರು ನಿಂತೆ ಹೋದರು ನಾನು ನೀನು ಇಬ್ಬರೇ ಊರಲ್ಲಿ ಪ್ರೀತಿ ಎಂಬ ಮುತ್ತಿನ ತೇರಲ್ಲಿ
ಹರಿಸೋ ಹೃದಯದ ಪರವಾಗಿ ಎಲ್ಲ ಜನುಮ ಇಲ್ಲಿ ಸಿಗಲಿ ನಿನ್ನೆ ವರ ನೀಡಲಿ ಇಬ್ಬರ ಒಲವು ಕಣ್ಣಲ್ಲಿ ಕರಗದೆ ಹಾಗೆ ಉಳಿಯಲಿ ನನಗೇನಾದರೂ ಆಗಿದ್ದರೆ ನೀ ಸಿಕ್ಕ ವೇಳೆ ತಾನೇ ಇಡೀ ಆಕಾಶವೇ ಹಾರೈಸಲಿ ನನ್ನೆಲ್ಲ ಪ್ರೀತಿ ನೀನೆ ಜೀವನೀನೇ ಜೀವನೀನೇ ಜೀವವೇ ಹೋಗಿ ಬಂದರು ಜೀವನೀನೇ ಜೀವನೀನೇ ಈ ಉಸಿರು ನಿಂತೆ ಹೋದರು ದಿನವೆಲ್ಲವೋ ನನ್ನೆದೆಯಲ್ಲಿ ಉಳಿದಿರೋ ಉಸಿರೆಲ್ಲವೂ ನೀನು ನನಗೆ ನಾನು ನಿನಗೆ ಎಂದು ಬರೆದಾಗಿದೆ ಕನಸಲಿ ಮಾಡಿದ ಪುಣ್ಯವು ಬದುಕಿಗೆ ನಿನ್ನ ನೀಡಿದೆ ಏನಾದರೂ ಕೇಳಿದ್ದರೆ ನಿನ್ನನ್ನು ಮಾತ್ರ ತಾನೇ ಮರು ಮಾತಿಲ್ಲದೆ ಶರಣಾಗುವ ಅಭ್ಯಾಸ ಪ್ರೀತಿ ತಾನ ಜೀವನೇನೆ ಜೀವನೇನೆ ಜೀವವೇ ಹೋಗಿ ಬಂದರು ಜೀವನೀನೇ ಜೀವನೀನೇ ಈ ಉಸಿರು ನಿಂತೆ